ನಮಸ್ಕಾರ. ಮಂದಸ್ಮಿತ ರಾಮಲಲ್ಲ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಈಗ ದೇಶಾದ್ಯಂತ ರಾಮನಾಮದ ಜಪ ಆಗ್ತಾ ಇದೆ. ಯಾಕಂದ್ರೆ ಅಯೋಧ್ಯೆಯಲ್ಲಿ 500 ವರ್ಷಕ್ಕೂ ಹೆಚ್ಚು ವರ್ಷಗಳ ಸಂಘರ್ಷದ ಬಳಿಕ ಕೊನೆಗೂ ಕೂಡ ಶ್ರೀರಾಮ ಮಂದಿರ ತಲೆ ಎತ್ತಿದ್ದು, ಆ ರಾಮ ಮಂದಿರದಲ್ಲಿ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನು 2 ದಿನ ಬಾಕಿ ಇರುವಂಥದ್ದು. ಅಷ್ಟರಲ್ಲಾಗಲೇ ಹೇಗಿದ್ದಾನೆ ಬಾಲರಾಮ? ಆ ಕುತೂಹಲ ಏನಿತ್ತು, ಆ ಕುತೂಹಲಕ್ಕೆ ಉತ್ತರ ನಿನ್ನೆಯೇ ಸಿಕ್ಕಿಬಿಟ್ಟಿದೆ. ಹೇಗಿದೆ ಆ ಮೂರ್ತಿ? ಅದರಲ್ಲೂ ಕೂಡ ಕರುನಾಡಿನ ಪಾಲಿಗಂತೂ ಬಹಳ ದೊಡ್ಡ ಹೆಮ್ಮೆಯ ವಿಚಾರ. ಯಾಕಂದ್ರೆ ಕರುನಾಡಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೆತ್ತನೆಯಲ್ಲಿ ಅರಳಿದಂತಹ ಶ್ರೀರಾಮ ಬಾಲರಾಮ ಹೇಗಿದ್ದಾನೆ ಎನ್ನುವುದನ್ನು ನೋಡಿದ್ದೀವಿ, ಕಣ್ತುಂಬಿಕೊಂಡಿದ್ದೀವಿ. ಅದರ ಬಗ್ಗೆ ವಿವರಣೆ ಜೊತೆಗೆ ಯಾವ ರೀತಿಯಾದಂತಹ ವಿನ್ಯಾಸವನ್ನ ಮಾಡಲಾಗಿದೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡುವಂತಹ ಸಮಯ. ವಿಶ್ವದ ಎದುರು ಬಾಲರಾಮನ ಮೂರ್ತಿಯ ಅನಾವರಣವಾಗಿದೆ. ಅದರಲ್ಲೂ ಮಂದಸ್ಮಿತನಾಗಿರುವಂತಹ ಅಯೋಧ್ಯೆ ಬಾಲರಾಮನ ವಿಗ್ರಹ ಎಲ್ಲರ ಮನಸೆಳಿತಾ ಇದೆ. ಕನ್ನಡಿಗ, ಮೈಸೂರಿನ ಪ್ರಸಿದ್ಧ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೈಯಲ್ಲಿ ಅರಳಿರುವಂತಹ ಬಾಲರಾಮ. ಅರುಣ್ ಯೋಗಿರಾಜ್ ಹೇಳ್ತಾ ಇದ್ರು, ನಾನು ಕಲ್ಲಿನಲ್ಲಿ ರಾಮನನ್ನ ಹುಡುಕ್ತಾ ಇದ್ದೆ, ರಾಮ ದರ್ಶನ ಕೊಟ್ಟ ಅಂತ. ಆ ಅಯೋಧ್ಯೆಯ ಬಾಲರಾಮನ ಮೂರ್ತಿಯ ದಿವ್ಯ ದರ್ಶನ ನಿನ್ನೆ ಇಡೀ ವಿಶ್ವಕ್ಕಾಗಿದೆ. ಹಾಗಿದ್ರೆ 51 ಇಂಚಿನ ಎತ್ತರದ ಬಾಲರಾಮನ ವಿಗ್ರಹದಲ್ಲಿರುವಂತಹ ವಿಶೇಷತೆಗಳೇನು? ಮೂರ್ತಿಯ ಪ್ರಭಾವಳಿಯ ಮೇಲೆ ಯಾವ್ಯಾವ ವಿಗ್ರಹದ ಕೆತ್ತನೆಯಾಗಿದೆ? 300 ಕೋಟಿ ವರ್ಷದ ಕಲ್ಲಿನಲ್ಲಿ ಮೂಡಿದಂತಹ ಬಾಲರಾಮ ಅಂದರೆ ಬಹಳಷ್ಟು ವರ್ಷಗಳ ಕಾಲ ಇನ್ನು ಬಾಳಬೇಕಾಗಿರುವಂತಹ ಆ ಕಲ್ಲನ್ನೇ ಅದರ ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲೂ ಕೂಡ ಬಹಳ ವೈಜ್ಞಾನಿಕವಾದಂತಹ ತಪಾಸಣೆಯನ್ನು ಮಾಡಲಾಯಿತು. ಇದೆಲ್ಲದರ ಬಳಿಕ ಆಯ್ಕೆಯಾದದ್ದು ಕೂಡ ಕರುನಾಡಿನಲ್ಲಿ ಇದ್ದಂತಹ ಕಲ್ಲು. ಆ ಕಲ್ಲು ಜೊತೆಗೆ ಆ ಕೃಷ್ಣ ಶಿಲೆಯಲ್ಲಿ ಅರಳಿದಂತಹ ಆ ಶಿಲ್ಪ ಏನಿದೆ, ಆ ಶಿಲ್ಪಿ ಕೂಡ ಕರುನಾಡಿದವರು ಅನ್ನುವಂಥದ್ದು ಬಹಳ ದೊಡ್ಡದಾದಂತಹ ಹೆಮ್ಮೆ. ಇದೇ ಬಾಲರಾಮ, ಅಯೋಧ್ಯೆಯ ರಾಮ. ಈ ರಾಮನ ಮೂರ್ತಿ ಹೇಗಿರುತ್ತೆ ಎನ್ನುವಂತಹ ಕುತೂಹಲಕ್ಕೆ ಉತ್ತರವಾಗಿ ಈಗ ನಿನ್ನೆ ಅನಾವರಣಗೊಂಡು ಈ ಫೋಟೋ. ಜನವರಿ 22, ಇನ್ನೆರಡೇ 2 ದಿನ ಬಾಕಿ ಇರುವಂಥದ್ದು ಈ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ. ಈಗಾಗಲೇ ಪ್ರತಿಷ್ಠಾಪನೆಯಾಗಿದೆ, ಗರ್ಭಗುಡಿಯ ಒಳಗೆ ಪ್ರವೇಶಿಸಿದ್ದಾಗಿದೆ. ಅದಕ್ಕೆ ಈಗ ಪ್ರಾಣ ತುಂಬುವಂತಹ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯವನ್ನ ಸೋಮವಾರ ನೆರವೇರಿಸಲಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಲೋಕಾರ್ಪಣೆಯಾಗಲಿದೆ ಈ ಅಯೋಧ್ಯೆಯ ರಾಮ ಮಂದಿರ. ಆ ದಿನಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ ಅಸಂಖ್ಯ ಭಕ್ತಗಣರು. ಜೊತೆಗೆ ಈ ವಿಗ್ರಹ ರಾಮಲಲ್ಲ ಹೇಗಿದ್ದಾನೆ ಎನ್ನುವಂತಹ ಕುತೂಹಲ ಏನಿತ್ತು, ಅದಕ್ಕೆ ಉತ್ತರವಾಗಿ ನಿಂತಿದೆ ಈ ಭವ್ಯವಾದಂತಹ ಒಂದು ಶಿಲ್ಪ. ದಶಾವತಾರಗಳಿವೆ, ನವಗ್ರಹ, ಹೊಯ್ಸಳ ಶೈಲಿಯ ಕೆತ್ತನೆ ಇದೆ. ಎಲ್ಲೆಲ್ಲೂ ಕೂಡ ಆ ಕಿರುನಗೆಯ ಮೊಗದ ಕೌಸಲ್ಯ ಪುತ್ರನ ಪಠಣ ಈಗ ಕಂಡು ಬರ್ತಾ ಇರುವಂಥದ್ದು. ಕೋದಂಡ ಬಾಲರಾಮನ ವಿಗ್ರಹದ ವಿಶೇಷತೆಗಳೇನು, ಏನು ಹೇಳ್ತಾರೆ ಆಧ್ಯಾತ್ಮ ಚಿಂತಕರು, ಶಿಲ್ಪಕಲಾ ತಜ್ಞರು, ಇತಿಹಾಸಕಾರರು ಏನಂತಾರೆ, ಅದೆಲ್ಲವನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನ ಇವತ್ತಿನ ಚರ್ಚೆಯಲ್ಲಿ. ದರ್ಶಕಗಳಲ್ಲಿ ನೋಡ್ತಾ ಇದ್ದೀವಿ ಹೇಗಿದೆ ಬಾಲರಾಮನ ದಿವ್ಯ ಮೂರ್ತಿ ಅನ್ನೋದನ್ನ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಅವರನ್ನ ಬನ್ನಿ ಮೊದಲಿಗೆ ಸ್ವಾಗತಿಸೋಣ. ನಮ್ಮೊಂದಿಗೆ ಆಧ್ಯಾತ್ಮ ಚಿಂತಕರಾದಂತಹ ಪ್ರಸನ್ನಾಚಾರ್ಯ ಕಟ್ಟಿಯವರಿದ್ದಾರೆ. ಪ್ರಸನ್ನಾಚಾರ್ಯ ಕಟ್ಟಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹರೇ ರಾಮ್. ಹಾಗೆಯೇ ಇತಿಹಾಸಕಾರರಾಗಿರುವಂತಹ ಲಕ್ಷ್ಮೀಶ್ ಹೆಗಡೆ ಸೋಂದಾ ಅವರಿದ್ದಾರೆ. ಲಕ್ಷ್ಮೀಶ್ ಹೆಗಡೆ ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಈ ಸಾಂಪ್ರದಾಯಿಕ ಶಿಲ್ಪಕಲೆಯ ಅಧ್ಯಾಪಕರಾಗಿರುವಂತಹ ಭೃಗು ಎಸ್ ದೇವರಾಥ್ ಅವರಿದ್ದಾರೆ. ಭೃಗುರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈ ಅದ್ಭುತವಾದಂತಹ ಶಿಲ್ಪವನ್ನು, ಅದಂದರೆ ದೈವಿ ಸ್ವರೂಪವಾಗಿರುವಂತಹ ರಾಮಲಲ್ಲಾ ಮೂರ್ತಿಯನ್ನು ನೋಡಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಖುಷಿಯಾಗಿದೆ. ತಾವೊಬ್ಬ ಶಿಲ್ಪಕಲಾ ಅಧ್ಯಾಪಕರಾಗಿ ಇದನ್ನು ನೋಡಿದಾಗ, ಅಂದರೆ ಎಲ್ಲರಿಗೂ ಕೂಡ ಆತ ದೇವ ಅನ್ನುವಂಥ ರೀತಿಯಲ್ಲಿ ನೋಡ್ತಾರೆ. ತಾವು ಒಬ್ಬ ಶಿಲ್ಪಕಲಾ ಅಧ್ಯಾಪಕರಾಗಿ ಒಂದು ಶಿಲ್ಪವಾಗಿಯೂ ಕೂಡ ಅದನ್ನು ನೋಡುವಾಗ ಪ್ರಥಮ ಬಾರಿಗೆ ಆ ಒಂದು ಮೂರ್ತಿಯನ್ನು ನೋಡಿದಾಗ ತಮ್ಮ ಮನಸ್ಸಲ್ಲಿ ಮೂಡಿದ್ದೇನೋ ಅಂತ. ಈ ಒಂದು ಶಿಲ್ಪದ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಒಂದು ಸ್ವಲ್ಪ ಶಿಲ್ಪಶಾಸ್ತ್ರದ ಹಿನ್ನೆಲೆ, ಭಾರತೀಯ ಶಿಲ್ಪಶಾಸ್ತ್ರದ ವ್ಯಾಪ್ತಿಯನ್ನ 1-2 ವಾಕ್ಯದಲ್ಲಿ ತಿಳ್ಕೊಂಡ್ರೆ ನಮಗೆ ಈ ಶಿಲ್ಪಕಲೆಯ ಮಹತ್ವ ಏನು ಅನ್ನೋದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನಿಜ. ನಮಗೆ ಭಾರತದ ಶಿಲ್ಪಕಲೆ ಏನಿದೆ, ಈ ಭಾರತದ ಶಿಲ್ಪಕಲೆ ಅನ್ನುವಂಥದ್ದು ಯಾವುದೋ ಒಂದು ರೂಪದರ್ಶಿಯನ್ನ ಇಟ್ಕೊಂಡು ನಾವು ಅದನ್ನ ಕಾಪಿ ಮಾಡಿ ಕೆತ್ತುವಂಥ ಕಲ್ಪನೆಯಲ್ಲಿ ಇರುವಂಥ ವ್ಯವಸ್ಥೆಯೇ ಅಲ್ಲ. ನಮ್ಮ ವ್ಯವಸ್ಥೆ ಹೇಗೆ ಅಂತಂದ್ರೆ ಪರಮಾತ್ಮನ ಗುಣಲಕ್ಷಣಗಳೇನಿದೆ, ಶ್ರೀರಾಮನ ಕೆತ್ತನೆಯನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಅವನ ಗುಣಲಕ್ಷಣಗಳೇನಿದೆ ಅದನ್ನು ನಾವು ಮನಸ್ಸಿನಲ್ಲಿ ಧ್ಯಾನಿಸ್ಕೊಂಡು, ಮನಸ್ಸಿನಲ್ಲಿ ಆ ರೂಪವನ್ನು ತಂದುಕೊಂಡು, ಜೊತೆಗೆ ಅದಕ್ಕೆ ಬೇಕಾದಂತಹ ಶಿಲ್ಪಶಾಸ್ತ್ರದ ಅಳತೆಗಳು, ಲೆಕ್ಕಾಚಾರಗಳೇನಿದೆ ಇವೆರಡನ್ನು ಸೇರಿಸ್ಕೊಂಡು ಶಿಲ್ಪಿಯಾದವನು
ಒಂದು ತಪಸ್ಸಿನ ರೀತಿಯಲ್ಲಿ ಕೆಲಸ ಮಾಡಿ ತಯಾರು ಮಾಡುವಂತಹ ವಿಗ್ರಹ ಪರಮಾತ್ಮನ ಸ್ವರೂಪವಾಗುತ್ತೆ, ಪೂಜನೀಯವಾಗುತ್ತೆ. ಆ ರೀತಿಯ ಒಂದು ಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆ ನಮ್ಮ ಈ ಬಾಲರಾಮ. ಓಕೆ, ವಂಡರ್ಫುಲ್. ಇದರ ಬಗ್ಗೆ ನಿಜಕ್ಕೂ ಈ ಶಾಸ್ತ್ರದ ಅಧ್ಯಯನ ಯಾವ ರೀತಿಯಲ್ಲಿ ಸಾಗಿದೆ ಅದರ ಬಗ್ಗೆ ನಿಮ್ಮೊತ್ತಿಗೆ ಮಾತನಾಡ್ತಾ ಹೋಗ್ತೀನಿ. ಪ್ರಸನ್ನಾಚಾರ್ಯ ಕಟ್ಟಿಯವರೇ, ಈ ಒಂದು ಶಿಲ್ಪವನ್ನು, ಅದರಲ್ಲೂ ರಾಮಲಲ್ಲ ಹೇಗಿರ್ತಾನೆ ಅನ್ನುವಂಥ ಕಾತರ ಕುತೂಹಲ ಪ್ರತಿಯೊಬ್ಬರಿಗೂ ಇತ್ತು. ಪ್ರತಿನಿತ್ಯವೂ ಕೂಡ ಹೀಗಿರ್ಬೋದಾ ಹಾಗಿರ್ಬೋದಾ ಅನ್ನೋದ್ರ ಬಗ್ಗೆ ಚರ್ಚೆ ಜೋರಾಗಿತ್ತು. ಮತ್ತೆ ಒಂದೆರಡು ಫೋಟೋಗಳು ಕೂಡ ಅಲ್ಲಿ ವೈರಲ್ಗಳಾಗ್ತಾ ಇತ್ತು. ಆದರೆ ನಿನ್ನೆ ಕೊನೆಗೂ ಅನಾವರಣವಾಯಿತು. ಅನಾವರಣವಾದಂತಹ ರಾಮಲಲ್ಲ, ಬಾಲರಾಮನ ಈ ರೂಪ ಯಾವ ರೀತಿಯಲ್ಲಿ ಮನ ತುಂಬ್ತಾ ಇದೆ? ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಇದರ ಬಗ್ಗೆ ಹೆಚ್ಚಿಗೆ ನಮ್ಮ ದೇವರಥ ಅವರು ತುಂಬ ಚೆನ್ನಾಗಿ ಇನ್ನೂ ವಿಶೇಷವಾಗಿ ಹೇಳಬಹುದು. ಅಲ್ಲಿ ಕೆಲವೊಂದಿಷ್ಟು ಗೊಂದಲಗಳು. ಪ್ರಾರಂಭದಲ್ಲಿ ವಿಗ್ರಹದಲ್ಲಿ ಆದಿಶಕ್ತಿಯ ರೂಪ ಇದೆ, ಒಂದು ಕಡೆ ಆದಿಶಕ್ತಿಯನ್ನು ಹಾಕಿದ್ದಾರೆ, ಇನ್ನೊಂದು ಕಡೆಗೆ ಬೇರೆ ಬೇರೆ ವಿಧವಾದಂತಹ ಚಿಹ್ನೆಗಳು ಇತ್ಯಾದಿಗಳೆಲ್ಲ ಇದೆ ಅಂತಕ್ಕಂತಹ ಮಾತುಗಳೆಲ್ಲ ಇತ್ತು. ಅದಕ್ಕೆ ಬೇಕಾದಷ್ಟು ಸ್ಪಷ್ಟನೆಗಳು ಸಿಕ್ಕಾಗಿದೆ ಆಲ್ರೆಡಿ. ಇನ್ನು ಕೆಲವೊಂದಿಷ್ಟು ಒಂದೆರಡು ಮಾತ್ರ ಸ್ಪಷ್ಟತೆಗಳು ಆಗಬೇಕಾಗಿದೆ. ಮುಂದಿನ ಭಾಗದಲ್ಲಿ ದೇವರಥವರು ಅದರ ಬಗ್ಗೆ ಹೇಳ್ಬೋದು ಇನ್ನೂ ವಿಶೇಷವಾಗಿ. ಏನು ಅಂತಂದರೆ, ದೇವರ ಪ್ರತಿಮೆ ಏನು ಉಂಟಲ್ಲ, ಪ್ರತಿಮೆಯಲ್ಲಿ ನೀವು ಸುಂದರವಾಗಿ ತೋರಿಸ್ತಾ ಇದ್ದೀರಿ ಎಲ್ಲೆಲ್ಲಿ ಯಾವ ಯಾವ ರೂಪಗಳೆಲ್ಲ ಬರ್ತಾ ಇದೆ ಅಂತ. ಅದರಲ್ಲಿ ಒಂದೇ ಒಂದು ಉಳಿದಿದ್ದೆಲ್ಲ ತುಂಬ ಚೆನ್ನಾಗೇ ಸರಿಯಾಗೇ ಬರ್ತಾ ಇದೆ ಅಂತ ಹೇಳ್ಬೋದು ನಾವು. ಶಂಖಚಕ್ರ ಗದಾ ಪದ್ಮ ಭಗವಂತನ ವಿಶೇಷವಾದಂತಹ ಚಿಹ್ನೆಗಳು, ಮತ್ತು ಸೂರ್ಯ ವಂಶದಲ್ಲಿ ರಾಮಚಂದ್ರ ದೇವರು ಬಂದಿದ್ದರಿಂದ ಮೇಲೆ ಇರತಕ್ಕಂಥವನು ಸೂರ್ಯನಾರಾಯಣ ಅಂತ, ಸೂರ್ಯಮಂಡಲ ಮಧ್ಯವರ್ತಿಯಾದಂತಹ ಸೂರ್ಯನಾರಾಯಣ ಅಂತ, ಅದೊಂದು ಸೂರ್ಯನಿಂದ ಉಪಾಸಿಸಲ್ಪಟ್ಟ ವಿಷ್ಣುವಿನ ರೂಪ ಅಂತ ನಾವು ಕರಿಬಹುದು. ಅವನನ್ನು ಸೂರ್ಯ ಅಂತ ಕೂಡ ಕರೀತಕ್ಕಂಥದ್ದುಂಟು. ಆ ಸೂರ್ಯವಂಶದ್ರಿಂದ ಮೊದಲೇದಾಗಿ ಪ್ರಥಮದಲ್ಲಿ ಅದು ಇದೆ. ಅದಾದ ನಂತರದಲ್ಲಿ ಬರ್ತಾ ಇರತಕ್ಕಂಥದ್ದು ಶಂಖಚಕ್ರಗಳು ಬರ್ತಾ ಇರತಕ್ಕಂಥದ್ದು. ಅದರ ಕೆಳಗಡೆ ಭಾಗದಲ್ಲಿ ಎಡ ಮತ್ತು ಬಲಭಾಗದಲ್ಲಿ ಗದಾಪದ್ಮಗಳು. ಆ ಗದಾಪದ್ಮಗಳಾದ ನಂತರದಲ್ಲಿ ಒಂದು ಬಲಭಾಗದಲ್ಲಿ ಓಂಕಾರ, ಎಡಭಾಗದಲ್ಲಿ ಪ್ರತಿಮೆ ಎಡಭಾಗದಲ್ಲಿ ವಿಶೇಷವಾಗಿ ನಾವು ಸ್ವಸ್ತಿಕೆಯನ್ನು ಕಾಣ್ತೇವೆ. ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಸಂಪೂರ್ಣ ವೇದಶಾಸ್ತ್ರ ಧರ್ಮಶಾಸ್ತ್ರ ಹೇಳಿದ್ದು ಓಂಕಾರದಿಂದಲೇ ಉಪಾಸನೆ ಮಾಡಿ ಅಂತ ಹೇಳಿದೆ. ಆವಾಗ ನಮಗೆ ಅಧಿಷ್ಠಾನಗಳು ಬೇಕು. ಈ ಪ್ರತಿಮೆ ಅಂದ್ರೆ ಒಂದು ಅಧಿಷ್ಠಾನ. ನಾವೆಲ್ಲ ಏನಂದರೆ ಮೂರ್ತಿ ಉಪಾಸಕರು. ಮೂರ್ತಿಯಲ್ಲಿ ಎರಡು ಥರ ಮೂರ್ತಿಗಳಿದೆ, ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ. ಯಾವ್ದ್ಯಾವುದು ಅಂದರೆ ಆದ್ಯಂ ಸ್ವಯಂ ವ್ಯಕ್ತಮಿದಂ ವಿಮಾನಂ ರಂಗಸಂಜ್ಞಕಂ ಶ್ರೀಮುಷ್ಣಂ ವೆಂಕಟಾದ್ರಿಶ್ಚ ಸಾಲಿಗ್ರಾಮಂಚ ನೈಮಿಷಂ ತೋತಾದ್ರಿಂ ಪುಷ್ಕರಂ ಚೈವ ನರ ನಾರಾಯಣಾಸ್ತಮಂ ಅಷ್ಟೌಮೇ ಮೂರ್ತಯಸ್ಸಂತಿ ಸ್ವಯಂ ವ್ಯಕ್ತ ಮಹೀತಲೆ ಅಂತ. ತಿರುಪತಿ ಮೊದಲಾದಂತಹ ಕ್ಷೇತ್ರಗಳಲ್ಲಿ ಸ್ವಯಂ ಯಾರೋ ಕೆತ್ತಿ ತಂದು ಇಟ್ಟದ್ದಲ್ಲ. ನಮ್ಮ ಇಲ್ಲಿವರೆಗೂ ಹೇಳ್ತಾ ಇದ್ರಲ್ಲ, ಬೇರೆ ಕಡೆ ಎಲ್ಲ ನೀನು ಹೆಂಗೆ ಬೇಕೋ ನಿಂಗೊಂದು ಆಲ್ಟ್, ಅದು ನಿಂಗೆ ಹೆಂಗೆ ಬೇಕೋ ಹಂಗೆ ಕೆತ್ತಿ ಇಟ್ಬಿಡ್ಬೋದು. ಆದರೆ ನಮ್ಮ ಭಾರತದಲ್ಲಿ ಮಾತ್ರ ಅವಕಾಶ ಇಲ್ಲ. ಭಾರತದಲ್ಲಿ ಶಾಸ್ತ್ರ ಇದೆ, ಧರ್ಮಶಾಸ್ತ್ರ ಇದೆ. ಧರ್ಮಶಾಸ್ತ್ರದಲ್ಲಿ ಭಗವಂತನ ಲಕ್ಷಣಗಳನ್ನು ಹೇಳಿದ್ದಾರೆ. ಬಹಳ ಈ ರಾಮ ಮಂದಿರದ ನಮ್ಮ ನಿರ್ಮಾಣ, ಅದರಲ್ಲೂ ಎಸ್ಪೆಷಲಿ ಪ್ರತಿಮೆ ನಿರ್ಮಾಣದ ಬಗ್ಗೆ ಅಲ್ಲಿ ಅಧ್ಯಾಪಕರನ್ನೆಲ್ಲ ಹಾಕಿದಾರಂತೆ. ಅಧ್ಯಾಪಕರನ್ನ ಹಾಕಿಬಿಟ್ಟು ಶಿಲ್ಪಶಾಸ್ತ್ರಜ್ಞರನ್ನ ಹಾಕಿಬಿಟ್ಟು ಸುಮಾರು ಪ್ರತಿಮೆಗಳನ್ನ ಕೆತ್ತಿಸಿ ಇದರಲ್ಲಿ ಶಾಸ್ತ್ರಕ್ಕೆ ಅತಿ ಹತ್ತಿರದಲ್ಲಿ ಅಥವಾ ಶಾಸ್ತ್ರ ವಿಹಿತವಾದ ಲಕ್ಷಣಗಳಿರತಕ್ಕಂತಹ ಪ್ರತಿಮೆಗಳನ್ನು ಮಾತ್ರ ಒಂದು ಪರೀಕ್ಷೆ ಮಾಡಿ ಸ್ವೀಕಾರ ಮಾಡಲಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದಾಗ ಓಂಕಾರದ ಮುಖ್ಯ ಮೂಲ ರೂಪ ಬಂದು ವಿಷ್ಣು ಅಥವಾ ನಾರಾಯಣ. ಅಲ್ಲಿಂದ ಪಂಚರೂಪಗಳು ಬಂದು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ. ಅಲ್ಲಿಂದ ದಶಾವತಾರಗಳು ಬಂದು ಮತ್ಸ್ಯ ಕೂರ್ಮಾದಿ ರೂಪಗಳು, ಅದರಲ್ಲಿ ರಾಮನ ಅವತಾರ. ಇಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು ನೋಡಿ. ರಾಮನ ಮೂರ್ತಿ ಇವತ್ತು ಬರ್ತಾ ಇದೆ ನಮ್ಮ ದೇಶಕ್ಕೆ 500 ವರ್ಷಗಳ ನಂತರದಲ್ಲಿ. ಅದಕ್ಕೂ ಪೂರ್ವದಲ್ಲಿ ನಾವು ಸಂಕಲ್ಪ ಮಾಡ್ತೇವೆ, ನಮ್ಮ ಶುಭಾಭ್ಯಾಂ ಶುಭೇ ಶೋಭನೆ ಮೂರ್ತಿ ಅಂತ ಹೇಳ್ತಾ ಬಂದು ಜಂಬುದ್ವೀಪೆ ಭರತಖಂಡೆ ಭರತವರ್ಷೆ ಅಂತ ಹೇಳಿ ಕೊನೆಗೆ ನಾವು ಹೇಳ್ತಕ್ಕಂತಹದ್ದು ಶ್ರೀರಾಮ ಕ್ಷೇತ್ರೆ ಅಂತ ಹೇಳ್ತಾ ಇರ್ತೀವಿ. ಅಂದ್ರೆ ಇಲ್ಲಿವರೆಗೂ ನಮಗೆ ಮೂರ್ತಿಯ ರೂಪದಲ್ಲಿ ಅಯೋಧ್ಯೆಯಲ್ಲಿ ರಾಮನಿಲ್ಲದಿದ್ದರೂ ಕೂಡ, ಇಲ್ಲದೇ ಇರುವಾಗ್ಲೇನೆ ಇದೆಲ್ಲ ರಾಮಕ್ಷೇತ್ರ ರಾಮಕ್ಷೇತ್ರ ಅಂತ ಹೇಳ್ಕೊಂಡ್ ಬಂದಿದ್ದು ಈಗ ನಮಗೆ ದರ್ಶನವೇ ಆಗ್ತಾ ಇದೆ. ಹರ್ಷದ ವಿಷಯ. ಇನ್ನು ಇತಿಹಾಸದ ಪುಟಗಳನ್ನ ತೆರೆದು ನೋಡಿದಾಗ ನಿಜಕ್ಕೂ ಲಕ್ಷ್ಮೀ ಹೆಗ್ಡೆಯವರೇ, ಅಂದ್ರೆ ಬಹಳ ದೊಡ್ಡ ಸಂಘರ್ಷ, ದೊಡ್ಡ ಹೋರಾಟ. ನಾವು ಪ್ರತಿನಿತ್ಯವೂ ಕೂಡ ಹೋರಾಟದ ಹಾದಿ ಹೇಗೆ ಸಾಗು ಬಂತು ಅಂತ ಅನ್ನೋದನ್ನ ಸುವರ್ಣ ನ್ಯೂಸ್ನಲ್ಲೂ ಕೂಡ ತೋರಿಸ್ತಲೇ ಹೋಗ್ತಾ ಇದ್ದೀವಿ. ಈಗ ಕೊನೆಗೂ
ಕೋಟ್ಯಂತರ ಭಕ್ತರ ಕನಸು, ಆರಾಧ್ಯ ದೈವ, ಅದಕ್ಕೊಂದು ಮಂದಿರ, ಜೊತೆಗೆ ಕನ್ನಡಿಗ ಶಿಲ್ಪಿ ಕೆತ್ತಿದಂತಹ ಒಂದು ಮೂರ್ತಿ, ಅದಕ್ಕೆ ಈಗ ಆರಾಧನೆ ಒಳಪಡುತ್ತೆ ಸೋಮವಾರದಿಂದ. ಅದು ಬಹಳ ಹೆಮ್ಮೆ, ಖುಷಿ ತರುವಂತಹ ವಿಚಾರ. ಆದರೆ ಈ ಇತಿಹಾಸದ ಪುಟವನ್ನು ತೆರೆಯುವಂತಹ ಸಂದರ್ಭದಲ್ಲಿ ಆದಿಪುರುಷ ಅಂತ ಕರೆಸಿಕೊಳ್ಳುವಂತಹ ರಾಮ ಇದ್ದ ಅನ್ನುವಂಥದ್ದು ಅದು ಚರ್ಚಿತ ವಿಷಯ ಇದ್ದೇ ಇದೆ ಖಂಡಿತವಾಗ್ಲೂ ಕೂಡ. ತಾವೊಬ್ಬ ಇತಿಹಾಸಕಾರರಾಗಿ ಈ ದಿನವನ್ನು, ಯಾಕಂದ್ರೆ ಇದು ಇತಿಹಾಸದ ಪುಟಗಳಲ್ಲಿ ಬರೆಯಲ್ಪಡುವಂತಹ ದಿನವಾಗಲಿದೆ, ಹಾಗಾಗಿ ಹೇಗೆ ನೋಡ್ತೀರಿ ಇದನ್ನು? ಇಲ್ಲಿ ಈ ಭಾರತದಲ್ಲಿ ಇತಿಹಾಸ ಹೇಳುವಂಥದ್ದು ಸಾಮಾನ್ಯರ ಒಂದು ಸಾಮಾನ್ಯ ಪ್ರಜ್ಞೆಗೆ ಒಂದು ನಿಲುಕದ ಅವ್ಯಕ್ತ ಭಾವವಾಗಿದ್ಬಿಟ್ಟಿದೆ. ಈಗ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಪುರಾಣ ಬೇರೆ ಇತಿಹಾಸ ಬೇರೆ ಹೇಳುವಂಥ ಒಂದು ಈ ಪಾಶ್ಚಿಮಾತ್ಯ ಕಲ್ಪನೆಯ ಪ್ರಭಾವ ನಮ್ಮ ಜನಸಮುದಾಯದಲ್ಲಿ ಒಡಮೂಡಲಾಗಿ ಇತಿಹಾಸದೆಡೆಗೆ ಒಂದು ಪ್ರಶ್ನಾರ್ಥಕತೆ ಸದಾಕಾಲ ಭಾರತದ ಸಮಾಜದಲ್ಲಿ ಇರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದು ಶೋಚನೀಯವೂ ಹೌದು, ಯೋಚನೀಯವೂ ಹೌದು. ಇಲ್ಲಿ ಶಿಲ್ಪ ಸಂಸ್ಕೃತಿ ಅಥವಾ ಪ್ರತಿಮಾ ಸಂಸ್ಕೃತಿ ಅಂತ ಬಂದಾಗ ಭಾರತದಲ್ಲಿ ಸುಮಾರು 7-8 ಸಾವಿರ ವರ್ಷಗಳ ಹಿಂದಕ್ಕೆ ಕರೆದೊಯ್ತದೆ ನಮ್ಮನ್ನು. ಇದು ಅಧಿಕೃತ ಐತಿಹಾಸಿಕ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಕಪೋಲ ಕಲ್ಪಿತ ಸಂಗತಿ ಅಲ್ಲ, ಅಥವಾ ಕಾಲ್ಪನಿಕ ಸಂಗತಿಯೂ ಅಲ್ಲ, ಅಥವಾ ತರ್ಕವೂ ಅಲ್ಲ. ವಾಸ್ತವದ ನೆಲೆಯಲ್ಲಿ ಹೇಳುವುದಾದರೆ 7-8 ಸಾವಿರ ವರ್ಷಗಳ ಹಿಂದಕ್ಕೆ ಕರೆದೊಯ್ತದೆ. ಬಹಳ ಸುಂದರವಾದಂಥ ಮಾತೊಂದನ್ನು ಪ್ರಾಜ್ಞರು ಆಡಿದ್ದಾರೆ ಈ ಪ್ರತಿಮಾ ಸಂಸ್ಕೃತಿಗೆ ಸಂಬಂಧಪಟ್ಟು. ಏನು ಅಂತಂದರೆ, ಯಾವಾಗ ಭಾರತದಲ್ಲಿ ಈ ಶಿಲ್ಪಜ್ಞಾನ ಮತ್ತು ತತ್ವಜ್ಞಾನ ಎರಡು ವಿಭಾಗಿಸಲ್ಪಟ್ಟೋ ಆವಾಗ ವೇದಗಳು ಕೂಡ ತನ್ನ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ಕೊಂಡಿತು. ಎಂಥ ಮಾತು ನೋಡಿದು ಅಂದರೆ, ಶಿಲ್ಪಜ್ಞಾನ ಹೇಳುವಂಥದ್ದು ವೇದಜ್ಞಾನಕ್ಕೆ ಸರಿಸಮನಾಗಿತ್ತು, ತತ್ವಜ್ಞಾನಕ್ಕೆ ಸರಿಸಮನಾಗಿತ್ತು. ಅಷ್ಟೊಂದು ಎತ್ತರದ ಸ್ಥಾನವನ್ನು ಭಾರತದ ಇತಿಹಾಸದಲ್ಲಿ ಪ್ರತಿಮಾ ಸಂಸ್ಕೃತಿಗೆ ಕೊಟ್ಟಿದ್ದಾರೆ. ವೇದಗಳ ಕಾಲದಿಂದಲೇ ಭಾರತದಲ್ಲಿ ಈ ಶಿಲ್ಪಗಳು ಆವಿರ್ಭವಿಸಿದ ಬಗ್ಗೆ ನಮಗೆ ಸ್ವತಃ ವೇದಗಳೇ, ಋಗ್ವೇದ ಇರಬಹುದು, ಅಥವಾ ಉಪನಿಷತ್ತುಗಳಿರ್ಬೋದು, ಅಥವಾ ಪುರುಷ ಸೂಕ್ತಗಳಿರ್ಬೋದು, ಇವೆಲ್ಲದರಲ್ಲೂ ಕೂಡ ಈ ಶಿಲ್ಪ ಸಂಸ್ಕೃತಿ ಅಥವಾ ಪ್ರತಿಮಾ ಸಂಸ್ಕೃತಿಯ ಉಗಮ ಭಾರತದಲ್ಲಿ ಯಾವ ರೀತಿಯಲ್ಲಿತ್ತು ಹೇಳುವುದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದೆ. ಆದರೆ ದುರದೃಷ್ಟ ಅನ್ನಬಹುದು, ವೇದಗಳ ಕಾಲದ ಶಿಲ್ಪಗಳನ್ನು ಅಧಿಕೃತವಾಗಿ ಗುರುತಿಸುವಲ್ಲಿ ನಮ್ಮ ಇತಿಹಾಸ ಎಲ್ಲೋ ಒಂದು ಕಡೆ ಸೋತಿದೆ. ಈಗ ನಮ್ಮ ಭಾರತದಲ್ಲಿ ಈ ಶಿಲ್ಪಗಳು ಅಧಿಕೃತವಾಗಿ ಯಾವ ಕಾಲದಿಂದ ಕಂಡುಹಿಡಿಯಲ್ಪಟ್ಟು, ಅಥವಾ ಯಾವ ಕಾಲಾವಧಿಯ ಶಿಲ್ಪಗಳು ಭಾರತದಲ್ಲಿ ಪ್ರಾಚೀನ, ಇಂಥದ್ದೊಂದು ಮೂಲ ಪ್ರಶ್ನೆಯನ್ನು ಹಾಕಿಕೊಂಡಾಗ ನಮಗೆ ಸಿಗುವ ಉತ್ತರ ಮತ್ತೆ ಅಗೇನ್ ಸಿಂಧು ನಾಗರಿಕತೆ ಅಂತ ಹೇಳ್ತೇವೆ. ನಮಗೆ ಏನಾಗಿದೆ ಅಂದರೆ, ನಮ್ಮ ಪರಿಸ್ಥಿತಿ ಪ್ರಾಚೀನತೆ ಅಂತ ಬಂದಾಗ ತಗೊಂಡೋಗಿ ಸೀದಾ ಸಿಂಧು ನಾಗರಿಕತೆಗೆ ನಿಲ್ಲಿಸೋದು. ಹಾಗಾದ್ರೆ ಸಿಂಧೂ ಪೂರ್ವದ ಭಾರತದ ಸಂಸ್ಕೃತಿಯ ಒಂದು ಪ್ರಭಾವ ಮೂಡುವುದು ಯಾವಾಗ? ಸಿಂಧೂ ಪೂರ್ವದಲ್ಲೇ ಭಾರತದಲ್ಲಿ ಪ್ರತಿಮಾ ಸಂಸ್ಕೃತಿ ಇತ್ತು. 7-8 ಸಾವಿರ ವರ್ಷಗಳ ಹಿಂದೆಯೇ ನಮ್ಮಲ್ಲಿ ಪ್ರತಿಮಾ ಸಂಸ್ಕೃತಿ ಇತ್ತು ಹೇಳುವುದನ್ನು ನಾವು ಆದ್ಯಂತಿಕವಾಗಿ ಅಧಿಕೃತ ವೈಜ್ಞಾನಿಕ ಹಿನ್ನೆಲೆಯಲ್ಲೂ ಹೇಳಲಿಕ್ಕೆ ಸಾಧ್ಯ ಇದೆ. ಈಗ ಅಧಿಕೃತವಾಗಿ ನೋಡಿ, ಈ ಶಿಲ್ಪ ಮತ್ತು ಕಲೆ ಈ ಎರಡನ್ನ ಅರ್ಥಸಹಿತವಾಗಿ ವಿಭಾಗಿಸಬಹುದು ನಾವು. ಶಿಲ್ಪ ಅಂದರೆ ಬೇರೆ, ಕಲೆ ಅಂದರೆ ಬೇರೆ. ಶಿಲ್ಪ ಅಂದರೆ ನಮಗೆ ಸಿಗುವಂತಹ ಅರ್ಥ ಅಂದರೆ ಈ ಕೈಯಲ್ಲಿ ಮಾಡಿದ ಅದ್ಭುತ, ಒಂದು ಅರ್ಥದಲ್ಲಿ ಕೈಯಲ್ಲಿ ಮಾಡಿದ ಅದ್ಭುತ. ಇದು ಭಾರತದ ಪ್ರಾಚೀನ ಪ್ರತಿಭೆ. ಇದು ಭಾರತದ ಪ್ರಾಚೀನ ಪ್ರತಿಭೆ. ದೇವರಾತ್ ಅವರು ಆರಂಭದಲ್ಲಿ ಹೇಳಿದಾಗ, ಈಗ ಪಾಶ್ಚಿಮಾತ್ಯ ಸಂಸ್ಕೃತಿಗೂ ಭಾರತದ ಸಂಸ್ಕೃತಿಗೂ ಶಿಲ್ಪ ನಿರ್ಮಾಣ ಅಂತ ಬಂದಾಗ ಸಾಕಷ್ಟು ವ್ಯತ್ಯಾಸಗಳು ಕಾಣ್ತವೆ. ಅಲ್ಲಿ ಲೌಕಿಕ ಪ್ರಾಧಾನ್ಯ ಶಿಲ್ಪಗಳಾದರೆ ಪಾಶ್ಚಿಮಾತ್ಯದಲ್ಲಿ, ಭಾರತದಲ್ಲಿ ಆಧ್ಯಾತ್ಮಿಕತೆಯ ಆವರಣ ಹೆಚ್ಚಿದೆ. ಇಲ್ಲಿ ಆಧ್ಯಾತ್ಮಿಕತೆ, ಈ ಅಯೋಧ್ಯೆಯ ಬಗ್ಗೆ ಮಾತುಗಳು ನಾವು ಕೇಳ್ತಾ ಇದ್ದಾಗ, ಅಥವಾ ಇಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋ ಕನಸು ಕಾಣ್ತಾ ಇರುವ ಜನರ ಭಾವನೆಗಳನ್ನ ನೋಡ್ತಾ ಹೋದಾಗ ಯಾವ ರೀತಿ ಆಳದಲ್ಲಿದೆ ಆ ಅಧ್ಯಾತ್ಮ ಅಂತ ಅನ್ನೋದು ಬಹಳ ಸ್ಪಷ್ಟವಾಗಿ ಗೋಚರ ಆಗುತ್ತೆ ಖಂಡಿತವಾಗ್ಲೂ ಕೂಡ. ಭೃಗು ಅವರೇ, ಈಗ ಈ ಒಂದು ರಾಮಲಲ್ಲಾನ ವಿಗ್ರಹವನ್ನು ನೋಡಿದಾಗ ತಾವೊಬ್ಬ ಅಧ್ಯಾಪಕರಾಗಿ ಯಾವ ರೀತಿಯಲ್ಲಿ ಗಮನಿಸ್ತೀರಿ ಅದನ್ನು? ಆ ತೇಜಸ್ಸು, ಆ ಹಸನ್ಮುಖ, ಜೊತೆಗೆ ನಮ್ಮ ನಾಡಿನ ಆ ಶಿಲ್ಪಕಲೆಯ ಎಲ್ಲ ಒಂದು ಚಾಪು ಅಲ್ಲಿ ಕಂಡು ಬರ್ತಾ ಇದೆ, ಹೊಯ್ಸಳ ಶೈಲಿಯ ಚಾಪು ಕಂಡು ಬರ್ತಾ ಇರುವಂಥದ್ದು, ಜೊತೆಗೆ ಕಲ್ಲು ಕೂಡ ಕೃಷ್ಣ ಶಿಲೆ, ಪ್ರತಿಯೊಂದರಲ್ಲೂ ಕೂಡ ನಮಗೆ ಇನ್ನೂ ಹತ್ತಿರವಾಗ್ತಾ ಇದ್ದಾನ ಶ್ರೀರಾಮ ಅಂತ ಅನಿಸುತ್ತೆ ಅಂತ ನೋಡ್ತಾ ಹೋದ್ರೆ. ಖಂಡಿತವಾಗ್ಲೂ ಹೌದು. ಈ ರೀತಿಯಾದಂಥ ಒಂದು ಅದ್ಭುತವಾದ ವಿಗ್ರಹ ನಿರ್ಮಾಣ ಆಗಬೇಕು ಅಂತಂದರೆ, ನಾನು ಆಗಲೇ ಹೇಳಿದಾಗ ಶಿಲ್ಪಿಯ ಜ್ಞಾನ, ಶಿಲ್ಪಿಯ ಅನುಭವ ತುಂಬ ಮುಖ್ಯವಾದಂಥ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಅದಕ್ಕೆ ಶಿಲ್ಪಿಯ ಲಕ್ಷಣವನ್ನು ಹೇಳ್ತಾ ಶಿಲ್ಪಶಾಸ್ತ್ರದಲ್ಲಿ ಹೇಳ್ತಾರೆ,
ವೇದವಿಚ್ಛಾಸ್ತ್ರ ಪಾರಗಃ ಅಂತ. ವೇದಾದಿ ಶಾಸ್ತ್ರಗಳನ್ನು, ಗಣಿತದಿಂದ ಹಿಡಿದು ವೇದದವರೆಗಿನ ಎಲ್ಲ ಶಾಸ್ತ್ರಗಳನ್ನು ಕಲ್ತವನಾಗಿರಬೇಕು ಶಿಲ್ಪಿ ಅಂತ. ಅದೇ ರೀತಿಯಾಗಿ ಬರೀ ಅಷ್ಟೇ ಅಲ್ಲ, ಅದರ ಮೇಲೆ ಮುಂದೆ ಒಂದು ಹೆಜ್ಜೆ ಹೋಗಿ ಅವನ ಚಾರಿತ್ರ್ಯದ ಬಗ್ಗೆ, ಅವನ ಗುಣ ಸ್ವಭಾವದ ಬಗ್ಗೆ ಕೂಡ ಶಾಸ್ತ್ರ ಹೇಳುತ್ತೆ. ಧಾರ್ಮಿಕಸ್ತು ದಯಾಪರಹ ಅಂತ, ಧಾರ್ಮಿಕನಾಗಿರ್ಬೇಕು, ದಯಾಪರನೂ ಆಗಿರಬೇಕು ಅಂತ. ಅದೇ ರೀತಿಯಾಗಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳುತ್ತೆ, ಸಪ್ತ ವ್ಯಸನ ವರ್ಜಿತ ಅಂತ, ಯಾವುದೇ ರೀತಿಯ ವ್ಯಸನಗಳನ್ನು ಹೊಂದಿರಬಾರ್ದು ಶಿಲ್ಪಿ ಆದವನು ಅಂತ. ಈ ರೀತಿಯಾದಂತಹ ಶಿಲ್ಪಿ ಒಂದು ಶಿಲ್ಪವನ್ನು ಮಾಡಬೇಕಾದ್ರೆ 3 ಅಂಶವನ್ನು ಆ ಕಲ್ಲಿನಲ್ಲಿ ಸೇರಿಸ್ತಾನೆ. ಅವಾಗ ಆ ಕಲ್ಲು ಅನ್ನುವಂಥದ್ದು ಒಂದು ಶಿಲ್ಪವಾಗಿ ರೂಪುಗೊಳ್ಳುತ್ತೆ. ಯಾವುದು 3 ಅಂಶಗಳು ಅಂತಂದ್ರೆ, ಮೊದಲನೇದಾಗಿ ಮಾನಲಕ್ಷಣಗಳು ಅಂತ, ಅಂದ್ರೆ ಅಳತೆಗಳು. ಯಾವ ಎತ್ತರದಲ್ಲಿರಬೇಕು, ಯಾವ ಅಗಲದಲ್ಲಿರಬೇಕು, ಮುಖ ಎಷ್ಟಿರಬೇಕು, ಕೈ ಎಷ್ಟಿರಬೇಕು ಇತ್ಯಾದಿ ಲೆಕ್ಕಾಚಾರಗಳು. ಮತ್ತೊಂದು ರೂಪಲಕ್ಷಣ ಅಂತ. ರೂಪಲಕ್ಷಣ ಅಂತಂದ್ರೆ ಅವನ ಮುಖಭಾವ ಹೇಗಿರಬೇಕು, ಅವನ ಭಂಗಿಗಳು ಹೇಗಿರಬೇಕು ಇತ್ಯಾದಿ ವಿವರಗಳನ್ನು. ಇದೆರಡು ನಮಗೆ ಶಾಸ್ತ್ರದ ಹಿನ್ನೆಲೆಯಲ್ಲಿ ಸಿಗತ್ತೆ. ಇವೆರಡನ್ನ ಇಟ್ಕೊಂಡು ತನ್ನ ವಿದ್ವತ್ತಿನ ಆಧಾರದ ಮೇಲೆ ತಪಸ್ಸಿನೊಂದಿಗೆ, ಕೌಶಲ್ಯದೊಂದಿಗೆ ಈ ಎರಡೂ ಅಂಶವನ್ನ ತನ್ನ ಒಳಗಿನಿಂದ ಸೇರಿಸಿ ಒಂದು ಶಿಲ್ಪವನ್ನ ತಯಾರು ಮಾಡಿದಾಗ ಅವನು ಏನೇ ಬೇಡ ಅಂತಂದ್ರು ಅದು ಒಂದು ದೈವಿ ಶಕ್ತಿಯನ್ನ, ದೈವಿ ಅಸ್ತಿತ್ವವನ್ನ ಪಡ್ಕೊಂಡಿರುತ್ತೆ ಅಂತ ಶಿಲ್ಪಗಳು ಹೇಳುತ್ತೆ. ಬಹುಶಃ ಇದು ಅದಕ್ಕೊಂದು ಸಾಕ್ಷಿ ಅಂತ ಅನ್ಸುತ್ತೆ. ಒಂದೇ ಒಂದು ರೆಫರೆನ್ಸ್ ಪಾಯಿಂಟ್ ಇರಲಿಲ್ಲ ಅಂದ್ರೆ ಬಾಲರಾಮ ಹೇಗಿರ್ತಾನೆ ಅಂತ ಅನ್ನೋದಕ್ಕೆ. ಯಾಕಂದ್ರೆ ನಾವು ಕೃಷ್ಣನ ಬಾಲರೂಪದ ಬಗ್ಗೆ ಹಲವಾರು ಒಂದು ಉದಾಹರಣೆಗಳನ್ನ ನಾವು ನೋಡ್ತಾ ಇರ್ತೀವಿ, ಬೇರೆ ಬೇರೆ ವಿಗ್ರಹಗಳ ಬಗ್ಗೆ. ಆದ್ರೆ ರಾಮನ ಬಾಲರೂಪದ ಬಗ್ಗೆ ಒಂದು ಕಲ್ಪನೆ ಜೊತೆಗೆ ಅಧ್ಯಯನ ಅದೆಲ್ಲವನ್ನ ಮೇಳೈಸಿ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಇಷ್ಟು ಸುಂದರವಾದಂತಹ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ. ಜೊತೆಗೆ ಈಗ ನಮಗೊಂದು ರೆಫರೆನ್ಸ್ ಇದ್ದೇ ಇದೆ, ಬಾಲರಾಮ ಅಂತಂದ್ರೆ ಬಹುಶಃ ಈ ರಾಮನ ವಿಗ್ರಹವೇ ನಮ್ಮ ಕಣ್ಣ ಮುಂದೆ ಬರುತ್ತೆ ಅಂತ ಅನ್ಸುತ್ತೆ. ಆ ಮಟ್ಟಿಗಿನ ಒಂದು ಜಯ ಲಭಿಸಿದೆ ಅಂತ ಅನ್ಸುತ್ತೆ ಅವರ ಕಲೆಗೆ. ಒಂದು ಪುಟ್ಟ ಬ್ರೇಕ್ನ ಬಳಿಕ ಹಾಗಿದ್ರೆ ಯಾವ ರೀತಿಯಾದಂತಹ ಅಧ್ಯಯನ ಸಾಗಿ ಬರುತ್ತೆ, ಈ ಒಂದು ಶಿಲ್ಪವನ್ನು ಕೆತ್ತಬೇಕಾದ್ರೆ ಏನೇನು ಆಯಾಮಗಳ ಬಗ್ಗೆ ಚಿಂತನೆಗಳು ನಡೆಯುತ್ತೆ, ಈ ಬಗ್ಗೆ ಕೂಡ ಮಾತನಾಡೋಣ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ. ಮಂದಸ್ಮಿತ ರಾಮಲಲ್ಲ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಾವು ಮಾತನಾಡ್ತಾ ಇರುವಂತದ್ದು ಅಯೋಧ್ಯೆಯ ಶ್ರೀರಾಮ ಬಾಲರಾಮನ ವಿಗ್ರಹ ಹೇಗೇನು ಪ್ರಾಣ ಪ್ರತಿಷ್ಠಾಪನೆಯಾಗೋದಕ್ಕೆ 2 ದಿನ ಬಾಕಿ ಇದೆ. ಆಗಲೇ ದರ್ಶನ ಲಭ್ಯ ಆಗಿದೆ. ಹೇಗಿದೆ ವಿಗ್ರಹ ಅನ್ನೋದರ ಆ ಛಾಪು ನಮ್ಮ ಮುಂದಿರುವಂಥದ್ದು. ಹಾಗಾಗಿ ಯಾವ ರೀತಿಯಲ್ಲಿ ಈ ಒಂದು ಶಿಲ್ಪದ ಕೆತ್ತನೆಯಾಗುತ್ತೆ, ಈ ವಿಗ್ರಹದ ವಿಶೇಷತೆಗಳೇನು, ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಇದ್ವಿ. ಪ್ರಸನ್ನಾಚಾರ್ಯ ಕಟ್ಟಿಯವರು, ಈಗ ಒಂದು ಶಾಸ್ತ್ರದ ಪ್ರಕಾರ ಅಥವಾ ಪುರಾಣಗಳಲ್ಲಿ ನಾವು ನೋಡ್ತಾ ಹೋದಾಗ ರಾಮನ ವಿವರಣೆ ಹೇಗಿದೆ? ಯಾಕಂದ್ರೆ ಈಗಾಗಲೇ ಶಿಲ್ಪಿಯನ್ನು ಮಾತನಾಡಿಸಿದಾಗ ಕೂಡ ಅರುಣ್ ಯೋಗರಾಜ್ ಅವರು ಹೇಳ್ತಾ ಇದ್ರು, ಅಂದ್ರೆ ನಮಗೆ ಪ್ರತಿನಿತ್ಯವೂ ಕೂಡ ಪಾಠವಾಗ್ತಾ ಇತ್ತು, ಹೇಗಿರ್ತಾರೆ, ಯಾವ ರೀತಿಯಲ್ಲಿ ಮಾಡ್ತಿದ್ದ, ಏನೇನು ಕಥೆಗಳಿವೆ ಅದೆಲ್ಲವನ್ನು ಕೂಡ ವಿವರಿಸ್ತಾ ಇದ್ರು. ಜೊತೆಗೆ ನಾನು ಈಗಿನ ಪುಟ್ಟ ಕಂದಮ್ಮಗಳಲ್ಲಿ ಅವರ ಮುಖ ಭಾವ ಹೇಗಿದೆ, ಯಾವ ರೀತಿಯಲ್ಲಿ ಇರುತ್ತೆ ಅವರ ಹಾವಭಾವ ಅದೆಲ್ಲವನ್ನ ಗಮನಿಸಿ ನಾನು ಶಿಲ್ಪವನ್ನು ಕೆತ್ತಿದ್ದು ಅಂತಿದ್ದಾರೆ. ಆದರೆ ಗ್ರಂಥಗಳು ಶಾಸ್ತ್ರಗಳಲ್ಲಿ ಇರುವಂತಹ ವಿವರಣೆಗಳು ಏನೇನಿದೆ ಅಂತ ನಾವು ಪ್ರಾರಂಭದಲ್ಲಿ ಒಂದು ಶ್ಲೋಕವನ್ನು ಉಚ್ಚಾರಣೆ ಮಾಡಿದ್ವಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ಅಂತ. ಒಬ್ಬನೇ ಶ್ರೀರಾಮಚಂದ್ರ, ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣಿಸ್ತಿದ್ದಂತೆ. ಒಬ್ಬನು ಅದರಲ್ಲಿ ರಾಮನನ್ನು ನೋಡ್ತಿದ್ದ, ಇನ್ನೊಬ್ಬನು ರಾಮಚಂದ್ರನನ್ನು ನೋಡ್ತಿದ್ದ, ಇನ್ನೊಬ್ಬನು ರಾಮ ಅಂದರೆ ಒಂದು ಭದ್ರತೆ ಅಂತ ಫೀಲ್ ಆಗ್ತಿದ್ದ. ರಾಮ ಇದ್ರೆ ನಮಗೆ ಎಲ್ಲ ವಿಧವಾದಂತಹ ಅನುಕೂಲತೆಗಳು, ಭದ್ರತೆ, ಸ್ವಾಸ್ಥ್ಯ, ಸುಖ ಸಿಗ್ತದೆ ಅಂತ ಉಪಾಸನೆ ಮಾಡ್ತಿದ್ದ. ಮತ್ತು ವಿಶೇಷವಾಗಿ ಸೀತೆಗೆ ಮುಂದೆ ಬರಬಹುದಾದಂತಹ ಕೆಲವೊಂದಿಷ್ಟು ಸಂಕಷ್ಟಗಳನ್ನ ವಿಚಾರ ಮಾಡಿ ರಾಮನಿಗೆ ಸೀತಾಪತಿ ಅಂತ ಕೂಡ ಕರಿತಿದ್ರು, ಸೀತಾಯಾಪತಗೆ ನಮಃ ಅಂತ. ಹೀಗೆ ಒಬ್ಬ ರಾಮ ಹಲವಾರು ವಿಧದಲ್ಲಿ ಅವತ್ತಿನ ದಿನ ಇರತಕ್ಕಂತಹ ವ್ಯಕ್ತಿಗಳಿಗೆ ಕಾಣಿಸ್ತಿದ್ದ. ವಿಶ್ವಾಮಿತ್ರರಿಗೆ ಕಂಡ ರಾಮ ಬೇರೆ, ಈ ಇದು ಗಾಯತ್ರಿಯ ದ್ರಷ್ಟಾರರವರು ವಿಶ್ವಾಮಿತ್ರರು, ಅವರಿಗೆ ಕಂಡಂತಹ ಗುಣಲಕ್ಷಣಗಳೇ ಬೇರೆ. ರಾಮನ ಬಾಲರೂಪ ಹೇಗಿತ್ತು ಅಂತಂದು ಬಾಲಕಾಂಡ ಅಂತಲೇ ಒಂದು ಕಾಂಡ ಇದೆ ಇದರಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಬಾಲಕಾಂಡ ಅಂತಲೇ ಇದೆ. ಆ ಬಾಲಕಾಂಡದಲ್ಲಿ ಒಬ್ಬ ಬಾಲಕ ಚಿಕ್ಕವನಿದ್ದಾಗ ಹೇಗಿರಬಹುದು, ಹೇಗಿರಬೇಕು, ತಂದೆ ತಾಯಿಗಳ ಜೊತೆಗೆ ಹೇಗೆ ವ್ಯವಹರಿಸಬೇಕು ಅಂತ ಅತ್ಯಂತ ಸುಂದರವಾಗಿ ಸುಭದ್ರವಾಗಿ ಹೇಳಿದ್ದಾರೆ. ಅದರಲ್ಲಿ ಬೇಕಾದಷ್ಟು ಲಕ್ಷಣೋಪೇತವಾಗಿರ್ತಕ್ಕಂಥದ್ದು, ಹೆಚ್ಚಿನ ಲಕ್ಷಣೋಪೇತವಾಗಿರ್ತಕ್ಕಂಥದ್ದು ಈ ಪ್ರತಿಮೆ ಅಂತ ನಾವು ಕರಿಬಹುದು. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದಾಗ ಆವಾಗಲೇ ಓಂಕಾರದವರೆಗೂ ಬಂದಿದ್ವಿ ನಾವು. ಆ ಓಂಕಾರದಿಂದ ದಶಾವತಾರಗಳು, ಆ ದಶಾವತಾರದಲ್ಲಿ ಒಂದು ರೂಪ, ಒಂದು ರಾಮನ ರೂಪ, ಅದರಲ್ಲಿ ಒಂದು ಸಂಪೂರ್ಣ ಯುಗವೇ. ಈ ನೋಡಿ, ದಶಾವತಾರದಲ್ಲಿ ಇರತಕ್ಕಂಥ ಎಲ್ಲಾ ರೂಪಗಳಿಗೂ ಕೂಡ ಒಂದು ಯುಗ ಇಲ್ಲ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ 4 ಯುಗಗಳು. ಅದರಲ್ಲಿ ತ್ರೇತಾಯುಗಕ್ಕೆ ಅಭಿಮಾನಿ ಬಂದು, ತ್ರೇತಾಯುಗದಲ್ಲಿದ್ದಂತಹ ಭಗವಂತನ ರೂಪ ಬಂದು ಅದು ರಾಮನ ರೂಪ ಅಂತ. ಈ ರೀತಿಯಾಗಿ ಆ ಓಂಕಾರ ಮತ್ತು ಒಂದು ಕಡೆ ಸ್ವಸ್ತಿಕೆ
ಸ್ವಸ್ತ್ಯಸ್ತು ಸತಾಮಶೇಷ ಸನ್ಮಂಗಲಾನಿ ಭವಂತು. ಅಲ್ಲಿ ಏನಾಗ್ತಾ ಇದೆ, ಎಡಭಾಗದಲ್ಲಿ ಸ್ವಸ್ತಿಕೆ ಅಂತಕ್ಕಂಥದ್ದು ಇರ್ತಾ ಇದೆ. ಅಲ್ಲಿ ಒಂದು ಸಣ್ಣ ಗೊಂದಲ ಇರತಕ್ಕಂಥದ್ದು ಏನು ಪ್ರತಿಮೆಯಲ್ಲಿ ಅಂದರೆ, ಅದು ಗೊಂದಲ ಪರಿಹಾರ ಆಗಬೇಕು, ಶಿಲ್ಪಶಾಸ್ತ್ರಜ್ಞರು ತಿಳಿಸಬಹುದು ಮತ್ತು ಮುಂದಿನ ದಿನಗಳೇ ಅದು ಗೊತ್ತಾಗುತ್ತೆ. ಅದಾದ ನಂತರದಲ್ಲಿ ಬ್ರಹ್ಮ ಮತ್ತು ಶಿವ ಅಂತ ಹಾಕಿದ್ದಾರೆ. ಅಂದರೆ ಬಲಭಾಗದಲ್ಲಿ ಓಂಕಾರದ ಕೆಳಭಾಗದಲ್ಲಿ ಬ್ರಹ್ಮ ಇದ್ದಾನೆ, ಸ್ವಸ್ತಿಕೆಯ ಕೆಳಭಾಗದಲ್ಲಿ ಶಿವ ಇದ್ದಾನೆ ಅಂತ. ಅದನ್ನ ಒಂದು ರೀತಿಯಲ್ಲಿ ಕೂಡ ಒಪ್ಪಬಹುದು. ಏನು ಅಂತಂದ್ರೆ, ಬ್ರಹ್ಮ ವಿಷ್ಣು ಮಹೇಶ್ವರಾದಿ ಒಂದು ತ್ರಿಮೂರ್ತಿ ಉಪಾಸನೆ ಏನಂತೂ ಉಂಟು, ಅದರಲ್ಲಿ ಅದನ್ನು ಒಪ್ಪಬಹುದು. ಆದರೆ ಒಂದು ಸಣ್ಣ ಪ್ರಶ್ನೆ ಏನು ಅಂತಂದರೆ, ಅಲ್ಲಿ ಬ್ರಹ್ಮನಿಗೆ 4 ತಲೆಗಳಿರಬೇಕು, ಚತುರ್ಮುಖ ಬ್ರಹ್ಮನಿಗೆ ಮೂರ್ತಿ ಪೂಜೆಗಳು ಎಲ್ಲೂ ಇಲ್ಲ. ಲಿಂಗದಲ್ಲಿ ಬ್ರಹ್ಮನನ್ನ ಚತುರ್ಮುಖವಾಗಿ ಉಪಾಸನೆ ಮಾಡತಕ್ಕಂಥದ್ದು ಮತ್ತು ಶಿವನನ್ನ ಲಿಂಗ ರೂಪದಲ್ಲೇ ಉಪಾಸನೆ ಮಾಡಬೇಕು ಅಂತ ಶಾಸ್ತ್ರ ಒಪ್ಪಿರತಕ್ಕಂಥದ್ದು ನಮ್ಮ ಇಡೀ ಭರತ ಖಂಡದಲ್ಲಿಯೇನೆ, ಭಾರತ ಭೂಮಿಯಲ್ಲಿಯೇನೆ ಲಿಂಗ ರೂಪದಲ್ಲಿಯೇನೆ ನಾವು ಶಿವನನ್ನು ಉಪಾಸನೆ ಮಾಡ್ತಾ ಇರೋದು. ಪ್ರತಿಮೆಯಲ್ಲಿ ಉಪಾಸನೆ ಮಾಡಿರತಕ್ಕಂತಹ ಕ್ರಮಗಳು ಬಹಳ ಕಡಿಮೆ ಉಂಟು. ಅದರಲ್ಲೂ ಅಲ್ಲದೇನೆ ಇಲ್ಲಿ 2 ಪ್ರತಿಮೆಗಳಲ್ಲಿ ನಮಗೊಂದು ವಿಷಯ ಗೊತ್ತಾಗ್ತಿರೋದು ಏನಂದ್ರೆ, ನಿಂತಿರುವ ಪ್ರತಿಮೆಗಳು ಉಂಟದು, ಓಂಕಾರದ ಕೆಳಭಾಗದಲ್ಲಿರೋದು ಮತ್ತು ಸ್ವಸ್ತಿಕೆಯ ಕೆಳಭಾಗದಲ್ಲಿರತಕ್ಕಂತಹ ಏನೋ ಆಕಾರಗಳು ಉಂಟಲ್ಲ, ಅದು ನಿಂತಿರ್ತಕ್ಕಂಥದ್ದು. ಅವುಗಳನ್ನು ನಾವು ದೂರದಿಂದ ಗಮನಿಸಿದಾಗ ಏನಾಗ್ತಾ ಇದೆ ಅಂದ್ರೆ, ಜಯ ವಿಜಯರು ಎಂಬುದಾಗಿ ಕೂಡ ನಾವು ಅವ್ರನ್ನ ಕರಿಬಹುದು. ಆದರೆ ಬ್ರಹ್ಮ ನಿಂತಿರುವ ರೂಪ, ಶಿವ ನಿಂತಿರುವ ರೂಪ, ಇತಿಹಾಸದಲ್ಲಿ ಶಿವ ಪಾರ್ವತಿಯನ್ನ ಅಥವಾ ಶಿವನ ಪ್ರತಿಮೆಯನ್ನ ನೋಡಿದರೂ ಕೂಡ ಕುಳಿತಿರುವ ರೂಪಗಳನ್ನೇ ನಾವು ಫೋಟೋ ಭಾವಚಿತ್ರಗಳಲ್ಲಿ ಇತ್ಯಾದಿಗಳಲ್ಲಿ ನೋಡಲ್ಪಡ್ತೇವೆ. ಆದರೆ ಶಿವ ನಿಂತಿರೋದು ಅದರಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಪಾದವನ್ನ ಪಕ್ಕಕ್ಕೆ ಎಳೆದು ಗದೆಯನ್ನ ಹಿಡಿದುಕೊಂಡಂತಹ ಒಂದು ಲಕ್ಷಣಗಳು ಅಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಅತಿ ಹೆಚ್ಚು ಚರ್ಚೆಗೆ ಒಳಪಡುವಂತಹ ವಿಗ್ರಹ ಇದಾಗಲಿದೆ ಅಂತ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ತಾವಾಗ್ಲೇ ಹೇಳ್ತಾ ಇದ್ರಿ, ರಾಮನನ್ನ ಒಬ್ಬೊಬ್ಬರು ಒಂದೊಂದು ರೂಪದಲ್ಲಿ ಒಂದೊಂದು ರೀತಿಯಲ್ಲಿ ನೋಡ್ತಾರೆ ಅಂತ. ಅದೇ ರೀತಿಯಲ್ಲಿ ಬಹುಶಃ ಈ ವಿಗ್ರಹವು ಕೂಡ ಅವರವರ ಭಾವಕ್ಕೆ ಬೇರೆ ಬೇರೆ ರೂಪದಲ್ಲಿ ಕಾಣ್ಬೋದು. ಬಹುಶಃ ಶಿಲ್ಪಿ ಅದನ್ನು ವಿವರಿಸಬಹುದೇನೋ. ತಾವು ನೋಡಿದ ಹಾಗೆ ಇಲ್ಲಿ ಈ ಪ್ರಭಾವಳಿಯ ಕೆತ್ತನೆಗಳು ಅದೆಲ್ಲವನ್ನ ಗಮನಿಸ್ತಾ ಹೋದಾಗ ಎಷ್ಟು ಸೂಕ್ಷ್ಮವಾದಂತಹ ಒಂದು ಕೆಲಸ. ಒಬ್ಬ ಶಿಲ್ಪಿಯಾದವ ಶಿಲ್ಪಶಾಸ್ತ್ರದ ಅಧ್ಯಯನವನ್ನೇ ಮಾಡಿರ್ತಾನ, ಅಥವಾ ಒಂದು ಆ ಕಲೆ ಒಂದು ಪಾರಂಪರಾಗತವಾಗಿ ಬಂದಂತಹ ಒಂದು ಕಲೆಯನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು, ಅಥವಾ ಇಂತಹ ವಿಗ್ರಹಗಳ ಕೆತ್ತನೆ ಮಾಡುವಾಗ ಒಂದು ತಪಸ್ಸು ಅಂತಂದ್ರೆ ಆ ತಪಸ್ಸು ಹೇಗೆ ಅಂತ? ಪಾರಂಪರಾಗತವಾಗಿ ಬಂದಿದ್ದಾಗ ನಮಗೆ ಹೆಚ್ಚು ಬೇಗ ಆ ಕೌಶಲ್ಯವನ್ನು ಪಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದಂತೂ ಖಂಡಿತವಾಗ್ಲೂ ಹೌದು. ಆದರೆ ಒಂದಷ್ಟು ಅಂಶಗಳನ್ನು, ಒಂದಷ್ಟು ವಿಷಯಗಳನ್ನು ಆ ವಿಗ್ರಹದಲ್ಲಿ ಒಳಗೊಂಡಿರೋದನ್ನು ನೋಡಿದಾಗ ಅವರು ಅದ್ರ ಬಗ್ಗೆ ವಿಶೇಷವಾದಂತಹ ಅಧ್ಯಯನವನ್ನ, ಅನುಭವವನ್ನ ಪಡ್ಕೊಂಡಿದ್ದಾರೆ ಅನ್ನೋದಂತೂ ಸ್ಪಷ್ಟವಾಗಿ ಕಾಣಕ್ಕೆ ಸಿಗತ್ತೆ. ಮತ್ತೆ ಸೂಕ್ಷ್ಮ ಕೆತ್ತನೆ ವಿಷಯವಾಗಿ ಒಂದು ಮಾತು ಹೇಳ್ತೀನಿ. ಆ ಕಲ್ಲು ಏನಿದೆ, ನಮ್ಮ ಕರ್ನಾಟಕದ ಕಲ್ಲು, HD ಕೋಟೆಯದ್ದು, ನಮ್ಗೆ ಬೇಲೂರು, ಹಳೇಬೀಡು ಈ ರೀತಿಯಾಗಿ ಏನು ಕೆತ್ತನೆಗಳು ಕಾಣ್ತಿವೆ, ಅದೇ ಜಾತಿಯ ಕಲ್ಲು. ಆ ಕಲ್ಲಿನ ವಿಶೇಷತೆ ಏನು ಅಂತಂದ್ರೆ, ಆ ಕಲ್ಲನ್ನು ನಾವು ಭೂಮಿಯಿಂದ ತೆಗೆದಾಗ ಅದು ತುಂಬಾ ಮೃದುವಾಗಿ, ಮೃದು ಅಂತಂದ್ರೆ ತೀರಾ ಬೆಣ್ಣೆ ಹಾಗೆ ಅಂತಲ್ಲ, ಕಲ್ಲು ಕಲ್ಲೇ, ಆದ್ರೆ ನಮ್ಗೆ ಕೆತ್ತನೆಗೆ ಅನುಕೂಲ ಆಗೋ ರೀತಿಯಲ್ಲಿರುತ್ತೆ. ಆ ನಂತರದಲ್ಲಿ ಸೀಸನ್ ಆಗ್ತಾ 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 ಅದೇ ಹೆಚ್ಚು 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 ಹಾರ್ಡ್ ಆಗ್ತಾ, ಗಟ್ಟಿ ಆಗ್ತಾ ಹೋಗುತ್ತೆ. ವಾತಾವರಣಕ್ಕೆ ಒಡ್ಕೊಂಡ ತಕ್ಷಣ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಆ ಕಾರಣದಿಂದ ಈ ಕಲ್ಲುಗಳಲ್ಲಿ ನಾವು ಹೆಚ್ಚು ಕುಸರಿ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಅದಕ್ಕೆ ತಕ್ಕನಾದಂತಹ ಕೌಶಲ್ಯ ಶ್ರೀಯುತ ಅರುಣ್ ಯೋಗರಾಜ್ ಅವರಲ್ಲಿ ಇದ್ದೇ ಇದೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಹಾಗಾಗಿ ಆ ವಿಗ್ರಹದ ಪ್ರಭಾವಳಿಯಲ್ಲಿರುವಂತಹ ದಶಾವತಾರಗಳಿರಬಹುದು, ಆ ಕಡೆ ಈ ಕಡೆ ಇರುವಂತಹ ಆಂಜನೇಯ ಗುರುಡುಗಳಿರಬಹುದು, ಹಾಗೆ ಪ್ರಭಾವಳಿಯಲ್ಲಿರುವಂತಹ ಸ್ವಸ್ತಿಕ, ಶಂಖ, ಚಕ್ರಾದಿಗಳು, ಓಂಕಾರ ಇತ್ಯಾದಿಗಳಿರಬಹುದು, ಎಲ್ಲವೂ ಕೂಡ ಅಷ್ಟು ಅದ್ಭುತವಾಗಿ, ಅಷ್ಟು ಸುಂದರವಾಗಿ ಮೂಡಿ ಬಂದಿದೆ. ನಿಜ ನಿಜ. ಬಹುಶಃ ಹೆಗ್ಡೆಯವರು ಹೇಳ್ತಾರೆ ಅನ್ಸುತ್ತೆ, ಇತಿಹಾಸದಲ್ಲಿ ನಾವು ನೋಡ್ತಾ ಹೋದಾಗ ನಮ್ಮ ಶಿಲ್ಪಕಲೆಗಳು ಹೊಯ್ಸಳ ಕಾಲದಲ್ಲಿ ಇದ್ದಂಥದ್ದು, ಬೇಲೂರು ಹಳೆಬೀಡಿನ ಇವತ್ತಿಗೂ ಕೂಡ ಪ್ರತಿಯೊಬ್ಬರಲ್ಲಿ ಹೋದಾಗ ಒಂದು ರೀತಿಯಲ್ಲಿ ಮೂಕ ವಿಸ್ಮಿತರಾಗ್ತೀವಿ. ಅಂತಹದೊಂದು ಇತಿಹಾಸ ಸೃಷ್ಟಿಯಾಗಿದೆಯಾ ಈ ವಿಗ್ರಹದಿಂದ ಅಂತ ನೋಡಿ. ವಿಚಿತ್ರ ಹೇಳುವ ಹಾಗೆ, ಈಗ ನೀವು ಹೊಯ್ಸಳರ ಉಲ್ಲೇಖ ಮಾಡಿದ್ರಲ್ಲ, ಈ ವಿಗ್ರಹ ಕೂಡ ಹೊಯ್ಸಳ ಶೈಲಿಯಲ್ಲೇ ಇದೆ. ಇದು ಕೂಡ ಹೊಯ್ಸಳ ಶೈಲಿಯ ವಿಗ್ರಹವೇ. ಈ ವಿಗ್ರಹಕ್ಕೆ ವಿಶೇಷ ಪ್ರಸಿದ್ಧತೆ, ಪ್ರಾಮುಖ್ಯತೆ ಬಂದದ್ದು ಒಂದರ್ಥದಲ್ಲಿ ಹೊಯ್ಸಳರ ಕಾಲದಿಂದಲೇ. ಹೊಯ್ಸಳ ಪೂರ್ವದಲ್ಲೇ ಪ್ರತಿಮಾ ಸಂಸ್ಕೃತಿಗೊಂದು ಪ್ರಾಮುಖ್ಯತೆ ಇದ್ರೂ ಕೂಡ ಹೊಯ್ಸಳರ ಈ ದಾಸೋಜ ಇರ್ಬೋದು, ಈ ಓಜ ಏನು ಶ್ರೇಷ್ಠರು ಅಂತ ಕರೆಸಿಕೊಳ್ಳಲ್ಪಡುವ ಆಚಾರ್ಯರು, ಶಿಲ್ಪಿಗಳು ಏನಿದ್ದಾರಲ್ಲ, ಅವರು ಇದಕ್ಕೊಂದು ವಿಶೇಷ ಪ್ರಾಮುಖ್ಯತೆಯನ್ನು ತಂದುಕೊಟ್ರು. ಒಂದು ಇತಿಹಾಸದಲ್ಲೇ ಬರ್ತದೆ, ಒಂದು ಶಿಲ್ಪಕ್ಕೆ ದೈವಿ ಸಾನ್ನಿಧ್ಯತೆ ಬರಲಿಕ್ಕೆ ಯಾವ 3 ಅಂಶಗಳು ಪ್ರಮುಖವಾಗಿ ನಿಲ್ಲುತ್ತದೆ? ಆ 3 ಅಂಶಗಳ ಬಗ್ಗೆ ಖಂಡಿತವಾಗಿ ನಿಮ್ಮೊಂದಿಗೆ ಚರ್ಚೆ ನಡೆಸ್ತೀನಿ. ಒಂದು ಪುಟ್ಟ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ್ಮೇಲೆ ಈ ಎಲ್ಲ ಮಹತ್ವ ಮತ್ತು ವಿಶೇಷತೆಗಳ ಬಗ್ಗೆ ಇನ್ನಷ್ಟು ಮಾತನಾಡೋಣ.
ಮಂದಸ್ಮಿತ ರಾಮಲಲ್ಲ ಚರ್ಚಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಾವು ಟೈಟಲ್ ಅಲ್ಲೇ ಇಟ್ಟಿರುವಂಥದ್ದು ಮಂದಸ್ಮಿತ ರಾಮಲಲ್ಲ. ನಿಜಕ್ಕೂ ಅಲ್ಲಿ ಗಮನ ಸೆಳೆಯುವಂಥದ್ದೇ ಆ ಮಂದಸ್ಮಿತ ಮುಖ, ಭಾವ. ಆ ಭಾವವೇ ಬಹುಶಃ ಅಲ್ಲಿ ಒಂದು ದೈವಿ ಶಕ್ತಿಯ ರೂಪವಾಗಿ ಜನರನ್ನ ಸೆಳಿತಾ ಇರುವಂಥದ್ದು. ಹಾಗಾಗಿ ಒಂದು ಶಿಲ್ಪದಲ್ಲಿ ಆ ಭಾವ ಎಷ್ಟು ಮುಖ್ಯ ಆಗುತ್ತೆ ಅಂತ ಅನ್ನೋದನ್ನ ಚರ್ಚಿಸೋ ಮುನ್ನ ಹೆಗ್ಡೆಯವರೇ ತಾವು ಹೇಳ್ತಾ ಇದ್ರಿ, ಅಂದ್ರೆ ಇತಿಹಾಸದ ಪುಟಗಳನ್ನು ನಾವು ತಿರುಗಿದಾಗ ನಮಗೆ ಸಿಕ್ಕಂತಹ ಹಲವು ವಿಚಾರಗಳ ಗಮನಿಸ್ತಾ ಹೋದಾಗ ಈ ಶೈಲಿ ಅಂತ ಅನ್ನೋದು ಎಷ್ಟು ಮುಖ್ಯ ಆಗತ್ತೆ ಅಂತ. ಶೈಲಿ ಬಹಳ ಮುಖ್ಯ ಆಗುತ್ತೆ ಒಂದು ಶಿಲ್ಪ ಅಥವಾ ದೇವಸ್ಥಾನದ ವಾಸ್ತು ಇದೆಲ್ಲ ಬಂದಾಗ. ಯಾಕೆಂತಂದರೆ ಈಗ ನೋಡಿ, ಆ ಅಧ್ಯಯನಶೀಲರಿಗೆ ತಕ್ಷಣ ಒಂದು ದೇವಾಲಯವನ್ನು, ಒಂದು ಶಿಲ್ಪವನ್ನು ನೋಡಿದ ಕ್ಷಣ ಇದು ಇಂಥ ಕಾಲದ್ದು ಅಂತ ಗುರುತಿಸುವಷ್ಟು ಶೈಲಿ ತನ್ನ ಛಾಪನ್ನು ಮೂಡಿರಿಸುತ್ತೆ. ಈಗ ಒಂದು ಶಿಲ್ಪ ಅಥವಾ ಒಂದು ದೇವಾಲಯದ ಯಾವುದೋ ಒಂದು ಭಾಗ ಉತ್ಖನನದಲ್ಲಿ ಪ್ರಾಪ್ತಿ ಆಯಿತು, ಭೂಮಿಯ ಕೆಳಗೆ ಹೊತ್ಕೊಂಡಿತ್ತು, ಅದು ಪ್ರಾಪ್ತಿ ಆಯಿತು ಅಂದ ತಕ್ಷಣ ಪ್ರಾಜ್ಞರು ಅದನ್ನು ನೋಡಿದ ತಕ್ಷಣ ಇದು ಇಂಥ ಶೈಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಶೈಲಿ ಒಂದು ಶಿಲ್ಪದ ಮೇಲೆ, ಒಂದು ವಾಸ್ತುವಿನ ಮೇಲೆ ಯಾವ ಪ್ರಮಾಣದಲ್ಲಿ ಸ್ಥಾಪಿತತ್ವವನ್ನು ಮಾಡ್ಕೊಂಡಿತ್ತು ಹೇಳೋದನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಐಡೆಂಟಿಟಿ ಅದು. ಐಡೆಂಟಿಟಿ. ಈಗ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ಈ ಬ್ರೇಕ್ಗಿಂತ ಮೊದಲು, ಒಂದು ಶಿಲ್ಪಕ್ಕೆ ದೈವಿ ಸಾನ್ನಿಧ್ಯತೆ ಬರಲಿಕ್ಕೆ ಯಾವ 3 ಲಕ್ಷಣಗಳು ಪ್ರಮುಖವಾಗಿ ಇರಬೇಕು ಅಂತ ಇತಿಹಾಸ ಹೇಳ್ತದೆ, ಇತಿಹಾಸದ ಶಾಸ್ತ್ರ ಗ್ರಂಥಗಳು ಹೇಳ್ತದೆ ಅಂತಂದರೆ ಮಾನಸಾರ, ಬೇರೆ ಬೇರೆ ಶಿಲ್ಪ ಪ್ರಪಂಚ, ಬೇರೆ ಬೇರೆವೆಲ್ಲ. ಮುಖ್ಯವಾಗಿ ಆ ಶಿಲ್ಪಿ ಆದವನಿಗೆ ಒಂದು ಆರಾಧನಾ ಭಾವ ಇರಬೇಕು. ನೀವು ಆರಂಭದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರಿ, ನಿಮ್ಮ ಪ್ರಸ್ತಾವನೆಯಲ್ಲೇ ಆ ಮಾತಿತ್ತು. ಒಂದು ಆರಾಧನಾ ಭಾವ ಜಾಗೃತವಾಗಿರಬೇಕು ಶಿಲ್ಪಿಯೊಬ್ಬನಲ್ಲಿ. ಇನ್ನೊಂದು ಆರಾಧನಾ ವಿಧಾನ ಕ್ರಮ. ಅವನ ಆರಾಧನಾ ಭಾವಕ್ಕೆ ಜೀವ ಕೊಡಬೇಕು ಅಂತಂದ್ರೆ ವಿಧಾನ ಸ್ಪಷ್ಟವಾಗಿರಬೇಕು. ಅವನ ಆರಾಧನಾ ವಿಧಾನ ಸ್ಪಷ್ಟವಾಗಿದ್ದರೆ ಮೂರ್ತಿ ಮಂದಸ್ಮಿತ ಏನು ಇದೆಯಲ್ಲ ಅದು ಆಗಿ ಬರುತ್ತದೆ, ಮೂಡುತ್ತದೆ. 4ನೇದಾಗಿ ಆ ಸೌಂದರ್ಯ ಪ್ರಜ್ಞೆ. ನೋಡಿ, ಇದು ಬಹಳ ಲೌಕಿಕ ಹೋಗುತ್ತೆ, ಆದರೆ ಎಷ್ಟು ಪ್ರಾಮುಖ್ಯತೆ ಅಂತಂದ್ರೆ ಶಿಲ್ಪಿಯೊಬ್ಬನಲ್ಲಿ ಇರಬೇಕಾದಂಥ ಲೌಕಿಕ ಪ್ರಜ್ಞೆ ಅಥವಾ ಸೌಂದರ್ಯ ಪ್ರಜ್ಞೆಯು ಕೂಡ ಒಂದು ಶಿಲ್ಪದ ಸೌಂದರ್ಯಕ್ಕೆ ಬಹಳ ಮುಖ್ಯವಾಗಿ ಕಾಣಸಿಗುತ್ತದೆ. ಅದಕ್ಕೋಸ್ಕರನೇ ಈ ಹೊಯ್ಸಳರ ಶಿಲ್ಪದಲ್ಲೆಲ್ಲ ಆ ಒಂದು ಶೃಂಗಾರದ ಭಾವ ಇರಬಹುದು ಅಥವಾ ಸೌಂದರ್ಯದ ಭಾವ ಇರಬಹುದು, ಇದು ತುಂಬಾ ತಲಸ್ಪರ್ಶಿಯಾಗಿ ಕಾಣುತ್ತದೆ. ಯಾಕೆ ಅಂತಂದ್ರೆ ಆ ಕಾಲದ ಶಿಲ್ಪಿಗಳಲ್ಲಿ ಸ್ಥಾಪಿತವಾದಂತಹ ಈ ಒಂದು ಪ್ರಜ್ಞಾಸ್ಥಿತಿ, ಶಿಲ್ಪ ಸೌಂದರ್ಯ ಪ್ರಜ್ಞಾಸ್ಥಿತಿ ಏನಿದೆಯಲ್ಲ ಅದು ಹೆಚ್ಚಿದ್ದರಿಂದ ಈ ಹೊಯ್ಸಳ ಕಾಲದ ಶಿಲ್ಪಗಳಲ್ಲೆಲ್ಲ ಈ ರೀತಿಯ ಒಂದು, ಇಲ್ಲೂ ಕೂಡ ಈ ರಾಮನ ವಿಗ್ರಹದಲ್ಲೂ ಕೂಡ ನಮಗೊಂದು ಆ ಒಂದು ಸೌಂದರ್ಯ ಸ್ಫುರಣೆ ಕಾಣ್ತದೆ ನಮಗೆ. ಆ ಮುಖದಲ್ಲೇ ಆ ಮಂದಸ್ಮಿತ ವದನ ಇದೆಯಲ್ಲ, ಅಲ್ಲಿ ನಾಟ್ ಓನ್ಲಿ ಸ್ಪಿರಿಚುಯಾಲಿಟಿ, ಅದರ ನೀವು ಒಂದು ಸುಮ್ಮನೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಆಧ್ಯಾತ್ಮಿಕತೆಯೂ ಇದೆ, ಲೌಕಿಕತೆ ಕೂಡ ಇದೆ. ಎರಡೂ ಮೇಳೈಸಿ ಇಂಥದ್ದೊಂದು ಅದ್ಭುತ ಸೌಂದರ್ಯ ಅದಕ್ಕೆ ಬಂದಿದೆ. ನಿಜ ನಿಜ. ಹೇಗೆ ನೋಡ್ತೀರಿ ಪ್ರಸನ್ನಾಚಾರ್ಯ ರಟಿ ಅವರೇ? ಯಾಕಂದ್ರೆ ನಿಜಕ್ಕೂ ಬಾಲರಾಮನ ವಿಗ್ರಹದಲ್ಲಿ ಒಂದು ಆ ಮುಗ್ಧತೆ ಜೊತೆಗೆ ಒಂದು ಒಂದು ಘನತೆ, ಗಾಂಭೀರ್ಯ ಕೂಡ ಬೇಕಾಗತ್ತೆ. ರಾಮ ಹಾಗೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋದಾಗ ಅವೆರಡೂ ಕೂಡ ಮೇಳೈಸಿರುವಂಥದ್ದೇ ಈ ವಿಗ್ರಹದ ಒಂದು ಸೌಂದರ್ಯ ಹೆಚ್ಚಳವಾಗೋದಕ್ಕೆ ಕಾರಣ ಆಯ್ತಾ ಅಂತ. ಬಹಳ ವಿಶೇಷವಾದಂತಹ ವಿಷಯಗಳನ್ನು ನಮ್ಮ ಇವರು ತಿಳಿಸಿದ್ದಾರೆ ಇತಿಹಾಸಕಾರರು. ಅದೆಲ್ಲವೂ ಕೂಡ ಖಚಿತವಾಗಿ ಬೇಕೇ ಬೇಕು. ಅಲ್ಲಿ ಈ ನೋಡಿ, ಲೌಕಿಕತೆ ಧಾರ್ಮಿಕತೆ ಅನ್ನೋ ಬಗ್ಗೆ ಒಂದು ವಿಷಯ ಬಂದಾಗ ಅಲ್ಲಿ ಏನಾಗ್ತಿದೆ ಅಂತಂದ್ರೆ, ಯಾವುದನ್ನ ಮೊದಲಿಗೆ ಶ್ರುತಿ ಮತ್ತು ಸ್ಮೃತಿಗಳು ಅಂತ ಎರಡು, ನಮ್ಮಲ್ಲಿ ವೇದ ಮತ್ತು ಪುರಾಣಗಳು ಅಂತ ಎರಡರಲ್ಲಿಯೂ ಹೇಳಿದ್ದನ್ನ, ಲೌಕಿಕತೆ ಅನ್ನೋ ಶಬ್ದದಲ್ಲಿ ಅಲ್ಲಿ ಒಂದು ವೈಜ್ಞಾನಿಕತೆ ಕೂಡ ಇದೆ. ಲೌಕಿಕವಾಗಿ ನಂಗೆ ಒಬ್ಬನು ಸುಂದರವಾಗಿ ಕಾಣಿಸ್ತಾ ಇದ್ದಾನೆ ಅಂದರೆ ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆಗಳು ಕೂಡ ಅದಕ್ಕೆ ವಿಶೇಷವಾಗಿ ಇದ್ದೇ ಇರ್ತದೆ. ಆ ಎಲ್ಲ ಅವಯವಗಳನ್ನು ಒಳಗೊಂಡಂತಹ ಆ ಎಲ್ಲ ವಿಧವಾದಂತಹ ಲಕ್ಷಣಗಳಿಂದ ಕೂಡಿರತಕ್ಕಂತಹ ಮೂರ್ತಿ ಇದು ಅಂತ ನಾವು ವಿಶೇಷವಾಗಿ ಹೇಳ್ಬೋದು. ಅದರಲ್ಲೂ ಕೂಡ ಈ ದಶಾವತಾರಗಳು ಅಂತ ಒಂದು ನೆಕ್ಸ್ಟು ಈ ಏನು ಬ್ರಹ್ಮ ಮತ್ತು ಶಿವನ ಪ್ರತಿಮೆಯ ಕೆಳಭಾಗದಲ್ಲಿ ಬಲಭಾಗ, ಪ್ರತಿಮೆಯ ಬಲಭಾಗ ಮತ್ತು ಪ್ರತಿಮೆಯ ಎಡಭಾಗದಲ್ಲಿ ನೋಡ್ತಾ ಬಂದಾಗ ಅಲ್ಲಿ ಕೆಳಗಡೆಯಿಂದ ಹೋಗುತ್ತೆ. ಪ್ರತಿಮೆಯ ಬಲಭಾಗದಲ್ಲಿ ಮೊದಲಿಗೆ ದಶಾವತಾರದಲ್ಲಿ ಶುರುವಾಗ್ತಕ್ಕಂಥದ್ದು ಮತ್ಸ್ಯ ರೂಪದಿಂದ. ಆ ಮತ್ಸ್ಯ ರೂಪಕ್ಕೆ ಒಂದೊಂದು ಈ ಇದ್ರ ಬಗ್ಗೆ ಇತಿಹಾಸಕಾರರು ಬೇಕಾದಷ್ಟು ಹೇಳ್ತಿದ್ದಾರೆ, ಶಿಲ್ಪಕಾರರು ಹೇಳ್ತಾ ಇದ್ದಾರೆ. ದೈವಿಕವಾಗಿ ಆಗುವ ಲಾಭಗಳನ್ನ ನಾವು ತಿಳಿಸುವ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಮೋಸ್ತು ಮತ್ಸ್ಯಾಲಯ ಲಯಾಬ್ಧಿಗಾಯ ಅಂತ, ಲಯ ಕಾಲದಲ್ಲಿ ಮತ್ಸ್ಯ ರೂಪದಿಂದ ಭಗವಂತ ಎಲ್ಲವನ್ನು ಕೂಡ ಜಲದಲ್ಲಿ, ಜಲಪ್ರಳಯ ಅಂತ ಕರಿತೇವೆ, ನೀರಿನಲ್ಲಿ ತುಂಬಿಕೊಳ್ಳಬೇಕು, ಆ ರೂಪವನ್ನ ಹಾಕಿದ್ದಾರೆ. ಅಂದ್ರೆ ಯಾವುದೇ ವಿಧವಾದಂತಹ ಭಕ್ತರು ಬಂದಾಗ ದೇವರ ಪಾದಕ್ಕೆ ಸಮರ್ಪಣೆ ಮಾಡ್ತಾರೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ. ಈ ತರಹದ ಸಮಸ್ಯೆಯಲ್ಲಿ ನಾವಿದ್ದೇವೆ, ಈ ತರಹದ ತೊಂದರೆಗಳಲ್ಲಿ ಇದ್ದೇವೆ,
ನೋಡಿದ್ದೇವೆ. ಅದಲ್ಲದೇನೆ ಈ ತರಹದ ಅತ್ಯಂತ ಮಹೋನ್ನತ ಕ್ಷೇತ್ರಗಳಿಗೆ ಹೋದಾಗ ಪ್ರತಿಮೆ ನಮಗೆ ನೋಡಲಿಕ್ಕೆ ಭಕ್ತಿಭಾವ ಹುಟ್ಟಲಿಕ್ಕೆ ಉಪಾಸನೆ ಮಾಡಲಿಕ್ಕೆ ಅತ್ಯಂತ ಅವಶ್ಯಕ, ಅನಿವಾರ್ಯ, ಬೇಕೇ ಬೇಕು. ಈ ಥರದ ಕ್ಷೇತ್ರಗಳಿಗೆ ಹೋದಾಗ ನಾ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ ರಾಮಕ್ಷೇತ್ರೆ ಅಂತ. ಅಂದರೆ ಈ ಮತ್ತೆ ಸಪ್ತ ಮುಕ್ತಿ ಕ್ಷೇತ್ರಗಳ ಬಗ್ಗೆ ಹೇಳ್ತಾ ಬರ್ತಾರೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿದ್ವಾರಾವತಿ ಚೈವ ಸಪ್ತೈತಾಹ ಮೋಕ್ಷದಾಯಕಾಹ ಅಂತ. ಈ ಕ್ಷೇತ್ರಗಳಿಗೆ ಹೋದರೇನೆ ಸಾಕು, ಆ ಕ್ಷೇತ್ರಗಳಲ್ಲಿ ಇದ್ರೆ ಸಾಕು. ಒಂದು ಕಡೆ ಧರ್ಮಶಾಸ್ತ್ರ ತಿಳಿಸ್ತಾ ಇದೆ, ಅಂದರೆ 10 ಕೋಟಿ ವರ್ಷ ಅಥವಾ 10,000 ವರ್ಷ ಅಂತ ಇಟ್ಕೊಳ್ಳೋಣ. 10 ಕೋಟಿ ವರ್ಷ ಅಂತ ಶಾಸ್ತ್ರದಲ್ಲಿ ಹೇಳಿದೆ, ಬಟ್ ಅದೇನಂದ್ರೆ ಅದನ್ನ ಕಲ್ಪನೆ ಕ್ಯಾಲ್ಕುಲೇಟ್ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ಬಿಡ್ತದೆ. 10,000 ವರ್ಷ ಕಾಶಿಯಲ್ಲಿ ಇದ್ದಾಗ ಏನೆಲ್ಲ ಅಂದ್ರೆ ಬೇಕಾದಷ್ಟು ಜನ್ಮಗಳನ್ನೇ ಕಾಶಿಯಲ್ಲಿ ಪಡೆದಾಗ ಏನೆಲ್ಲ ಪುಣ್ಯ ಬರಬೇಕೋ ಅದು ಕ್ಷಣಾರ್ಧ ಅಯೋಧ್ಯೆಯಲ್ಲಿ ಇದ್ರೆ ಬಂದ್ಬಿಡ್ತದೆ. ಅಷ್ಟು ಪುಣ್ಯವನ್ನ ಅಯೋಧ್ಯ ಕ್ಷೇತ್ರಕ್ಕೆ ಹೇಳಿರ್ತಕ್ಕಂಥದ್ದು. ಆ ಕ್ಷೇತ್ರಕ್ಕೆ ಹೋದಾಗ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳ ನಿವೃತ್ತಿ ಆಗಬೇಕು. ಭಕ್ತನಲ್ಲಿ ಇರತಕ್ಕಂತಹ ಎಲ್ಲ ಋಣಾತ್ಮಕವಾದ ಶಕ್ತಿಯನ್ನು ಗ್ರಹಿಸಬೇಕು, ಲಯ ಆಗಬೇಕು, ಹೊರಗಡೆ ಹೋಗಬೇಕು. ಅದಕ್ಕೆ ಮತ್ಸ್ಯ ರೂಪದ ಅನಿವಾರ್ಯತೆ. ಕೆಳಭಾಗದಿಂದ ಮೊದಲು ಮತ್ಸ್ಯ, ಅದಾದ ಮೇಲೆ ಕೂರ್ಮ, ಅದಾದ್ಮೇಲೆ ವರಾಹ, ಅದಾದ್ಮೇಲೆ ನಾರಸಿಂಹ ಅಂತ. ಹೀಗೆ ಕೂರ್ಮಾವತಾರಕ್ಕೆ ಬಹಳ ವಿಶೇಷತೆ ಹೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ ನಮೋಸ್ತು ಕೂರ್ಮಾಯ ಪಯೋಬ್ಧಿಗಾಯ. ಮತ್ತು ಈ ಕೂರ್ಮಾವತಾರ ಅಂತಕ್ಕಂಥದ್ದು ಏನಾಗ್ತಾ ಇದೆ, ಕ್ಷೀರಸಾಗರ ಅಭಿಮಾನಿಯಾಗಿದ್ದಾನೆ. ನರಸಿಂಹಾವತಾರ ಅಂತಕ್ಕಂಥದ್ದು ಸಂಪೂರ್ಣ ಎಲ್ಲ ವಿಧವಾದಂತಹ ಕಷ್ಟ ಕಾರ್ಪಣ್ಯಗಳ ನರಸಿಂಹಾದಿಕ ಮನ್ಯಶ್ಚ ದುರಿತಾದಿ ನಿವೃತ್ತೈ ಅಂತ ಅಂತಹ ನರಸಿಂಹಸ್ವಾಮಿ ಅದರಲ್ಲಿದ್ದಾನೆ. ಮತ್ತು ಬಾಲ ಕಿರೀಟ ನೋಡಿ, ಅಲ್ಲಿ ಇರ್ತಕ್ಕಂತಹ ಕಿರೀಟ ಎಂಥದ್ದು ಅಂತಂದ್ರೆ ರಾಮ ಪಟ್ಟಾಭಿಷೇಕ, ರಾಮ ದರ್ಬಾರಲ್ಲಿ ಹಾಕಿರ್ತಕ್ಕಂತಹ ಮಹಾರಾಜರ ಕಿರೀಟ ಅಲ್ಲ. ಇನ್ನು ಮಹಾರಾಜನ ಪಟ್ಟಾಭಿಷೇಕ ಆಗಿರ್ಲಿಲ್ಲ, ರಾಮನಿಗೆ ವನವಾಸ ಮುಗ್ದಿರ್ಲಿಲ್ಲ, ಅಲ್ಲಿ ಹಾಕಿರ್ತಕ್ಕಂತಹ ಕಿರೀಟ. ಕಿರೀಟದ ವೈಶಿಷ್ಟ್ಯತೆಗಳು ಕೂಡ ಬೇಕಾದಷ್ಟಿದೆ. ಮತ್ತು ವಾಮನ ರೂಪವನ್ನ ನರಸಿಂಹ ರೂಪದ ಮೇಲೆ ಇಟ್ಟಿದ್ದಾರೆ. ವಾಮನ ಅಂದ್ರೆ ಅದು ಬಾಲ ರೂಪ, ವಾಮನ ಅಂದ್ರೆ ಬಾಲ, ವಾಮನನಾಗಿದ್ದು ತ್ರಿವಿಕ್ರಮನಾಗಿ ಬೆಳೆದ ಅಂತ ನಾವು ಕರಿತೇವೆ. ಆ ಬಾಲ ರೂಪವನ್ನು ಹೇಳಿದ್ದಾರೆ. ಪರಶುರಾಮನ ರೂಪ ಮತ್ತು ಮುಖ್ಯವಾಗಿ ರಾಮನ ರೂಪ. ರಾಮ ಪ್ರತಿಮೆಯಲ್ಲಿ ದಶಾವತಾರದಲ್ಲಿ ಒಂದು ಕಡೆ ಆದರೆ ಸಾಕ್ಷಾತ್ತಾಗಿ ಮೂಲ ಉಪಾಸನ ಮೂರ್ತಿಯಾಗಿ ರಾಮ ನಿಂತಿದ್ದಾನೆ. ರಾಮ ಮಂತ್ರದ ಜಪದಿಂದ, ರಾಮನಾಮ ಸ್ಮರಣೆಯಿಂದ ದುರಿತಗಳು ನಿವಾರಣೆ ಆಗ್ತಕ್ಕಂಥ ದುರಿತಗಳೇ ಅತ್ಯಂತ ಹೆಚ್ಚಿಗೆ ಅಂತ ಹೇಳ್ಬೋದು. ಅಲ್ಲಿ ರಾಮನನ್ನ ಹೇಳಬೇಕಾದ್ರೆ ಹೇಳ್ತಾರೆ ನಮೋಸ್ತು ಸೀತಾಹಿತ ರಾಘವಾಯ ಅಂತ. ಇಡೀ ಮನುಕುಲದಲ್ಲಿ ಸ್ತ್ರೀಯರಿಗೆ ಮುಂದೆ ಏನಾದರೂ ಸಮಸ್ಯೆ ಆಗ್ಬೋದು, ಅವ್ರಿಗೆ ಏನಾದರೂ ಕೂಡ ಅಂಗಿಲ್ಟ್ಲಿ ಫೀಲ್ ಬರ್ಬೋದು, ನಮಗೇನು ಇಲ್ಲ ಅಂತ. ಇಲ್ಲ, ಭಗವಂತ ಸ್ತ್ರೀ ಕುಲವನ್ನೇ, ಸೀತೆಯನ್ನ ಒಬ್ಬಳನ್ನು ಹಿಡಿದುಕೊಂಡು ಸ್ತ್ರೀ ಕುಲವನ್ನೇ ನಾನು ರಕ್ಷಣೆ ಮಾಡ್ತೇನೆ ಎನ್ನುವ ಸಂದೇಶವನ್ನು ಕೂಡ ವಿಶೇಷವಾಗಿ ಕೊಟ್ಟಿರತಕ್ಕಂತಹದ್ದು ಅಲ್ಲಿ ನಾವು ಕಾಣಬಹುದು. ಅದಾದ ನಂತರದಲ್ಲಿ ಕೆಳಗಡೆ ನಾವು ನೋಡಲೇಬೇಕಾದಂತಹದ್ದು ಬಲಭಾಗದಲ್ಲಿ ಹನುಮಂತ. ರಾಮನೆಲ್ಲಿರುವ ಇರುವನೋ ಹನುಮನಲ್ಲಿ ಇರುವನು, ರಾಮನೆಲ್ಲಿ ಇರುವನೋ ಅಲ್ಲಿ ಹನುಮ, ಹನುಮಲ್ಲಿದ್ದಾನೆ ಅಲ್ಲಿ ರಾಮ ಅಲ್ವಾ. ಇಂತಹ ರಾಮ ಪ್ರಪ್ರಥಮ ಕಾಲದಲ್ಲಿ ತ್ರೇತಾಯುಗದಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಈ ರಾಮ ಮತ್ತು ಹನುಮಂತ ದೇವರ ಭೇಟಿ ಅಂತಕ್ಕಂಥದ್ದು ವಿಶೇಷವಾಗಿ ಆಗ್ತಾ ಇದೆ. ನಾವು ನೀವು ನೋಡಿದ ಹಾಗೆ ರಾಮ ಲಕ್ಷ್ಮಣರನ್ನ ಹನುಮ ಎತ್ತಿಕೊಂಡು ಹೋದದ್ದು ಗೊತ್ತು, ಭುಜದ ಮೇಲೆ ಕುಡಿಸಿಕೊಂಡು. ಆ ಥರದ ಒಂದು ವಾಹನವೂ ಹೌದು ಭಗವಂತನಿಗೆ, ಮತ್ತು ಅತ್ಯಂತ ಸಾಮೀಪ್ಯವನ್ನು ಹೊಂದಿರತಕ್ಕಂತಹ ರೂಪ. ಆ ರಾಮಾವತಾರದಲ್ಲಿ ಹನುಮ ಮಾಡಿದ ಸೇವೆಗೆ ಭಗವಂತ ಕೊಟ್ಟ ಸ್ಥಾನವೇ ಬೇರೆ. ಶಾಸ್ತ್ರ ತಿಳಿಸ್ತಾ ಇದೆ ಏನು ಅಂದ್ರೆ ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೆ ಅಂತ. ಅಚ್ಯುತ ಅಂಕ ಅಂದ್ರೆ ತೊಡೆ, ಅವನ್ನ ಎಡಭಾಗದ ತೊಡೆಯ ಮೇಲೆ ಲಕ್ಷ್ಮೀ ದೇವಿಯನ್ನ ಕುಡಿಸ್ಕೊಂಡ್ರೆ ಮೂಲ ರೂಪದಲ್ಲಿ ಬಲಭಾಗದ ತೊಡೆಯಲ್ಲಿ ಹನುಮಂತ ದೇವರನ್ನು ಕುಡಿಸ್ಕೊಂಡಿದ್ದಾರಂತೆ. ಆ ನಿಟ್ಟಿನಲ್ಲಿ ಪ್ರತಿಮೆಯ ಬಲಭಾಗದಲ್ಲಿಯೇ ಇಲ್ಲಿ ಹನುಮಂತ ದೇವರ ಪ್ರತಿಮೆ ಬಂದಿರತಕ್ಕಂಥದ್ದು. ಒಂದು ಗರುಡನ ಒಂದು ಆಕಾರ ಎಡಭಾಗದಲ್ಲಿ ಇದ್ದೇ ಇದೆ. ಅವನು ಗರುಡ ಏನ್ ಮಾಡ್ತಾನೆ ಅಂದ್ರೆ ಸ್ವಾಭಾವಿಕವಾಗಿ ವಿಷವನ್ನ ನಿವಾರಣೆ ಮಾಡ್ತಾನೆ, ಎಲ್ಲ ವಿಧವಾದಂತಹ ನೆಗೆಟಿವಿಟಿಯನ್ನು ತೆಗೆದುಹಾಕ್ತಾನೆ, ಋಣಾತ್ಮಕ ಶಕ್ತಿಗಳನ್ನು ತೆಗೆದುಹಾಕ್ತಾನೆ. ಅಧಿಕೃತವಾಗಿ ಭಗವಂತನ ವಾಹನ ಅಂದ್ರೆ ಗರುಡ ವಾಹನ ಅಂತ ಹೇಳ್ಬೋದು. ಆ ಗರುಡ ಇದ್ದಾನೆ. ಇನ್ನೂ ಅದರಿಂದ ಕೆಳಗಡೆ ಬಂದು ಬೇಕಾದಷ್ಟು ಪ್ರತಿಮೆಗಳ ಬಗ್ಗೆ ಶಾಸ್ತ್ರದ ದೈವಿಕವಾದಂತಹ ಒಂದು ಪಾಸಿಟಿವ್ ಎನರ್ಜೀಸ್ ಅನ್ನು ಕೊಡ್ತಕ್ಕಂಥದ್ದು, ಧನಾತ್ಮಕವಾದ ಶಕ್ತಿಗಳನ್ನು ಹೆಚ್ಚಿಸ್ತಕ್ಕಂಥದ್ದು ದೈವ ಶಕ್ತಿಯಿಂದ. ಆ ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರುವಂತ ಆ ಕಮಲದ ಮೇಲೆ ಭಗವಂತ ತನ್ನ ಪಾದಗಳನ್ನು ಇಟ್ಟಿದ್ದಾನೆ. ಆ ಪಾದಗಳ ಬಗ್ಗೆನೇ ಭಗವಂತಂದು ಏನು ವೈಶಿಷ್ಟ್ಯತೆ ಗೊತ್ತು. ಧರ್ಮಶಾಸ್ತ್ರ ಏನ್ ಹೇಳ್ತದೆ ಅಂದ್ರೆ ಒಂದೊಂದು ಅವಯವಗಳನ್ನು ಕೂಡ ಭಗವಂತನಲ್ಲಿ ಇರತಕ್ಕಂಥ ಎಷ್ಟು ಗುಣಗಳನ್ನು ಹೇಳ್ಬೋದೋ ಒಂದೊಂದು ಅವಯವಕ್ಕೂ ಅಷ್ಟು ಗುಣಗಳನ್ನು ಹೇಳಿಕ್ಕಿದೆ ಅಂತೆ. ಅದನ್ನ ಪಾದದ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಭಗವಂತನ ನಾನು ಏನ್ ನೋಡ್ಬೇಕು ಮೊದಲಿಗೆ ಹೋದ ಕ್ಷಣದಲ್ಲಿ ಪಾದಗಳನ್ನು ನೋಡ್ಬೇಕು, ಆಮೇಲೆ ಮುಖಾರವಿಂದವನ್ನು ನೋಡ್ಬೇಕು ಅಂತ ಹೇಳಿರ್ತಕ್ಕಂಥದ್ದು. ದಾಸರು ಅದನ್ನೇ ಹೇಳ್ತಾರೆ,
ಇಂಥ ಪಾವನ ಪಾದ ಇಂತು ಜಗದಿ ಕೇಳೆ ಪಂಥದೋಳಿಹ ಕುರುಪತಿಯ ನೂರುಳುಹಿದ ಎಂಥ ಪಾವನ ಪಾದವೋ ರಾಮಯ್ಯ ನಿನ್ನೆಂಥ ಚಲುವ ಪಾದವೋ ಅಂತ ಆ ಪಾದ ಇಲ್ಲಿಟ್ಟಿದ್ದಾನೆ ಭಗವಂತ, ಆ ಕಮಲದ ಮೇಲೆ ಇಟ್ಟಿದ್ದಾನೆ. ಅದಕ್ಕೆ ಕೆಳಗಿರ್ತಕ್ಕಂಥದ್ದು ಪಾಣಿಪೀಠ, ಪ್ರಭಾವಳಿ, ಅಲ್ಲಿ ನವಗ್ರಹಗಳು, ಹಿಂಗೆ ಒಂದೊಂದರ ಬಗ್ಗೆನೂ ಕೂಡ ನಾವು ತಿಳಿದುಕೊಳ್ತಕ್ಕಂತಹದ್ದು ಆ ಪ್ರತಿಮೆಯಲ್ಲಿ ಬಹುಶಃ ರಾಮನ ಪ್ರಭಾವವೇ ಅಂತದ್ದು ಅಂತ ಅನ್ಸುತ್ತೆ. ಬಹುಶಃ ಈ ವಿಗ್ರಹದ ಬಗ್ಗೆ ಎಷ್ಟು ಮಾತನಾಡಿದ್ರು ಕೂಡ ಖಂಡಿತವಾಗ್ಲೂ ಅದನ್ನು ವಿವರಿಸೋದಕ್ಕೆ ಬಹಳಷ್ಟು ಸರಕುಗಳು ತಮ್ಮ ಬಳಿ ಇದೆ. ಅದರ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೀನಿ. ಒಂದು ಪುಟ್ಟ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದ್ಮೇಲೆ ಮತ್ತೆ ಆ ಭಾವದ ವಿಚಾರಕ್ಕೆ ಬರುವಂತ ಸಂದರ್ಭದಲ್ಲಿ ಆ ಭಾವವನ್ನ ಕೆತ್ತುವಂಥದ್ದು ಒಬ್ಬ ಶಿಲ್ಪಿಗೆ ಎಂತಹ ಸವಾಲು, ಯಾಕಂದ್ರೆ ಅದೇ ಒಬ್ಬ ಭಕ್ತನೊಂದಿಗೆ ಕನೆಕ್ಟ್ ಮಾಡುವಂತಹ ಒಂದು ವಿಚಾರ. ಆ ಬಗ್ಗೆ ಮಾತನಾಡೋಣ ಕ್ವಿಕ್ ಬ್ರೇಕ್ ಆದ್ಮೇಲೆ. ಮಂದಸ್ಮಿತ ರಾಮಲಲ್ಲ ಚರ್ಚೆಯನ್ನ ಮುಂದುವರಿಸ್ತಾ ಶ್ರೀರಾಮ ಬಾಲರಾಮನ ರೂಪವನ್ನ ನೋಡಿ ಎಲ್ಲರೂ ಕೂಡ ಬಹಳ ಖುಷಿಯಾಗಿದ್ದಾರೆ, ಸಂತಸಗೊಂಡಿದ್ದಾರೆ. ಇನ್ನೆರಡೇ ದಿನಗಳಲ್ಲಿ ಲೋಕಾರ್ಪಣೆಯಾಗುತ್ತೆ. ನಂತರ ದೇವರ ದರ್ಶನವನ್ನ ಕೂಡ ನೇರವಾಗಿ ಪಡೆಯೋದಕ್ಕೆ 23ರಿಂದ ಸಾಧ್ಯ ಆಗುತ್ತೆ ಎನ್ನುವಂತಹ ಸಂತಸ ಕೋಟ್ಯಂತರ ರಾಮ ಭಕ್ತರಲ್ಲಿರುವಂಥದ್ದು. ಆದರೆ ಒಂದು ಶಿಲ್ಪದಲ್ಲಿ, ಅದರಲ್ಲೂ ಇಂತಹ ರಾಮಲಲ್ಲಾನ ವಿಗ್ರಹ ಕೆತ್ತನೆ ಮಾಡಿದಂತಹ ಸಂದರ್ಭದಲ್ಲಿ ಅದೊಂದು ಭಾವವನ್ನು ಕೊಡುವಂಥದ್ದು ಬಹಳ ದೊಡ್ಡ ಸವಾಲ. ಕೇಳಬೇಕಾಗತ್ತೆ ಭೃಗುವ್ರನ್ನ. ಪ್ರಮುಖವಾಗಿ ನಾವು ನೋಡ್ತಾ ಹೋದ್ರೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ವಿಶೇಷತೆ ಅದು ಅಂತ ಅನ್ಸುತ್ತೆ. ಅವರು ಕೆತ್ತಂತ ಈ ಹಿಂದಿನ ಹಲವು ಕೃತಿಗಳನ್ನ ನಾವು ನೋಡ್ತಾ ಹೋದ್ರೆ ಭಾವ ಅಂತ ಅನ್ನೋದು ಎಲ್ಲರನ್ನ ಅವ್ರ ಹತ್ರ ಸೆಳೆಯುವಂತಹ ಒಂದು ಆ ಕಲೆ ಅವರಲ್ಲಿದೆ ಅನ್ನೋದು. ಜೊತೆಗೆ ಅದರ ಛಾಪು ಈ ಶ್ರೀರಾಮ ವಿಗ್ರಹದಲ್ಲೂ ಕೂಡ ಕಂಡು ಬರ್ತಾ ಇದೆಯಾ ಅಂತ. ಖಂಡಿತವಾಗ್ಲೂ ಹೌದು. ಹಾಗೆ ಇನ್ನೊಂದು ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಗೆ ಇನ್ನೇನೇನೇನೋ ವಿಷಯಗಳನ್ನ ಅಧ್ಯಯನ ಮಾಡ್ಬೇಕಾಗಿಲ್ಲ. ಬರೀ ಆ ಶಿಲ್ಪ ಅನ್ನುವಂಥ ಒಂದು ಪದವನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಇದಕ್ಕೆ ಉತ್ತರ ಸಿಕ್ಬಿಡುತ್ತೆ. ಶಿಲ್ಪ ಅನ್ನೋ ಪದ ಏನು ಹೇಳುತ್ತೆ ಅಂತಂದರೆ, ಅದರ ಮೂಲ ಧಾತುವಿನ ರೂಪದಲ್ಲಿ ನೋಡುವಾಗ ಶಿಲ್ ಸಮಾಧೌ ಅಂತ ಅದರ ಧಾತು. ಸಮಾಧಿ ಸ್ಥಿತಿಯನ್ನು ಯಾವುದು ನಮಗೆ ಒದಗಿಸಿಕೊಡುತ್ತೋ ಅದು ಶಿಲ್ಪ ಅಂತ. ಸಮಾಧಿ ಸ್ಥಿತಿಯನ್ನು ಸುಲಭ ಅರ್ಥದಲ್ಲಿ ಹೇಳೋದಾದರೆ, ಯಾವುದು ನಮ್ಮ ಎಲ್ಲ ಜಂಜಾಟಗಳನ್ನು ಒಂದು ಕ್ಷಣ ಪಕ್ಕಕ್ಕಿಟ್ಟು ತನ್ನತ್ತ ಆಕರ್ಷಿಸ್ಕೊಳ್ಳುತ್ತೋ, ಏಕಾಗ್ರ ಮಾಡೋದಕ್ಕೆ ಸಹಾಯ ಮಾಡುತ್ತೋ ಅದು ಸಮಾಧಿ ಸ್ಥಿತಿ. ಆ ರೀತಿಯ ಸಮಾಧಿ ಸ್ಥಿತಿಯನ್ನು ಶಿಲ್ಪಿ ಅದರಲ್ಲಿ ಹೇಗೆ ತರ್ತಾನೆ ಅಂತಂದರೆ, ಆ ಸಮಾಧಿ ಸ್ಥಿತಿಯನ್ನು ತನ್ನೊಳಗೆ ತಾನಿಟ್ಕೊಂಡು ಅದೇ ಮನಸ್ಥಿತಿನಲ್ಲಿ ಅವನು ಆ ಶಿಲ್ಪವನ್ನು ಕೆತ್ತದ ಅಂದಾಗ ಆ ಶಿಲ್ಪವು ಅವನಿಗೂ ಸಮಾಧಿ ಸ್ಥಿತಿಯನ್ನು ಕೊಡುತ್ತೆ, ನೋಡಿದವರಿಗೂ ಸಮಾಧಿ ಸ್ಥಿತಿಯನ್ನು ಕೊಡುತ್ತೆ. ಅವನು ಯಾವ ಭಾವವನ್ನು ಇಟ್ಕೊಂಡು ಶಿಲ್ಪಿ ಅದರಲ್ಲಿ ಆ ವಿಗ್ರಹವನ್ನು ಕೆತ್ತಿದ್ದಾನೋ ಅದೇ ಭಾವ ನೋಡಿದವನಲ್ಲಿ, ಅವನು ಶಿಲ್ಪಿಯ ಜೊತೆ ಮಾತಾಡಿರಲಿ ಬಿಟ್ಟಿರಲಿ, ಶಿಲ್ಪಿಯ ಪರಿಚಯ ಇರಲಿ ಬಿಟ್ಟಿರಲಿ, ಶಿಲ್ಪಿ ಒಂದು ಭಾವನೆಯನ್ನು ಇಟ್ಕೊಂಡು ವಿಗ್ರಹವನ್ನು ಕೆತ್ತಿದ್ದಾನೆ ಅಂತಂದರೆ ಆ ಭಾವನೆ ಆ ಶಿಲ್ಪವನ್ನು ನೋಡುವವನಿಗೂ ಕೂಡ ಅಷ್ಟೇ ಸ್ಪಷ್ಟವಾಗಿ ಮೂಡುತ್ತೆ. ಅದು ನಮ್ಮ ಭಾರತೀಯ ಶಿಲ್ಪಕಲೆಯ ವಿಶೇಷ ಮಹತ್ವ. ಅಂದ್ರೆ ಈ ಕೆತ್ತನೆ ಮಾಡ್ತಾ ಹೋಗುವಂತ ಸಂದರ್ಭದಲ್ಲಿ, ಅಂದ್ರೆ ಒಬ್ಬ ಲೇಮ್ಯಾನ್ಗೆ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಮುಖಭಾವದಿಂದ ಕೆತ್ತನೆ ಆರಂಭ ಆಗುತ್ತಾ ಅಥವಾ ನಂತರದಲ್ಲಿ ಮುಖಭಾವವನ್ನು ಕೆತ್ತನೆ ಕೊಡುವಂಥದ್ದು, ಕೊನೆಯಲ್ಲಿ ಅದು ಕ್ಲೈಮ್ಯಾಕ್ಸ್ ಹೇಗೆ ಅಂತ? ಅಲ್ಲ, ಕೆತ್ತನೆಯ ಒಂದು ಪ್ರೊಸೆಸ್ ನೋಡ್ತಾ ಹೋದ್ರೆ ಮೊದಲಿಗೆ ಆ ದೊಡ್ಡ ಕಲ್ಲಿರುತ್ತೆ, ಕಲ್ಲನ್ನ ಒಂದು ಸ್ವರೂಪಕ್ಕೆ ತರ್ತಾ ಬರ್ತಾರೆ. ಅವರ ಮನಸ್ಸಿನಲ್ಲಿ ಏನೊಂದು ರೂಪ ಇರುತ್ತೆ, ನಾ ಆಗ್ಲೇ ಹೇಳ್ದ ಹಾಗೆ ಏನು ಧ್ಯಾನೇನೈವ ಪಶ್ಯಂತಿ ತದ್ರೂಪಂ ಅಂತ. ಶಿಲ್ಪಿಯಾದವನು ಧ್ಯಾನದಿಂದ ಒಂದು ರೂಪವನ್ನ ತನ್ನ ಮನಸ್ಸಿನಲ್ಲಿ ಮೂಡಿಸ್ಕೊಳ್ತಾನೆ ಮೊದಲು. ಆಮೇಲೆ ರೂಪೇಣೈವ ಧ್ಯಾಯಂತೆ ತದ್ದೈವತಂ, ಆ ರೂಪವನ್ನ ಇಟ್ಕೊಂಡು ಯಾವ್ದನ್ನ ಧ್ಯಾನ ಮಾಡಿ ಕೆಲಸವನ್ನ ಶುರು ಮಾಡ್ತಾನೆ ಶಿಲ್ಪಿ, ಕೆತ್ತಾನೆ, ಅದು ಪರಮಾತ್ಮ. ಕೊನೆಗೆ ರೂಪಮೇವ ತತ್ಶಿಲ್ಪಂ, ಆ ಮನಸ್ಸಿನಲ್ಲಿ ಇರೋ ರೂಪವೇ ಆ ಶಿಲ್ಪವಾಗಿ ಬರುತ್ತೆ. ಅದಕ್ಕೆ ನಮಗೆ ಈ ರೀತಿಯಾಗಿ ಕ್ಲೈಮ್ಯಾಕ್ಸ್ ನಲ್ಲಿ ಮುಖ, ಮೊದಲು ಕಾಲು, ಈ ರೀತಿಯಾದಂತಹ ಲೆಕ್ಕಾಚಾರಗಳು ಒಬ್ಬೊಬ್ಬ ಶಿಲ್ಪಿ ಒಂದೊಂದು ರೀತಿ ಮಾಡ್ತಾರಾದ್ರೂ ಕೂಡ ಸಂಪೂರ್ಣವಾಗಿ ಅವರ ಮನಸ್ಥಿತಿ, ಅವರ ಜ್ಞಾನ, ಅವರ ಅನುಭವ, ಅವರ ವಿದ್ವತ್ ಮೇಲೆ ಅದು ನಿಂತಿರುತ್ತೆ. ಎಸ್, ಅಂದ್ರೆ ಬಹಳ ಸವಾಲು ಯಾವುದು ಇಲ್ಲಿ ಪ್ರಮುಖವಾಗಿ ಒಂದು ಶಿಲ್ಪದಲ್ಲಿ ನಾವು ನೋಡ್ತಾ ಹೋದಾಗ, ಅಂದ್ರೆ ಪ್ರತಿಯೊಂದು ಕೂಡ ಶಿಲ್ಪಿ ಆಗದವನಿಗೆ ಅದು ಕಷ್ಟವೇ, ಒಬ್ಬ ಶಿಲ್ಪಿಗೆ ಯಾವುದು ಕಷ್ಟ ಅದರಲ್ಲಿ ಅಂತ? ಅಲ್ಲ, ಈ ಶಿಲ್ಪಕ್ಕೆ ಮುಖ್ಯವಾಗಿ ಹೇಳ್ಬೇಕಾದ್ರೆ ತುಂಬಾ ನಿರೀಕ್ಷಣೆ ಇಟ್ಕೊಂಡಂತ ಶಿಲ್ಪ, ಬರೀ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು ಅಂತಲ್ಲ, ಇಡೀ ಭಾರತದ ಜಗತ್ತಿನ ಎಲ್ಲರೂ ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಂತ ಶಿಲ್ಪ. ಹಾಗಾಗಿ ಈ ಶಿಲ್ಪವನ್ನ ಒಂದು ಹಂತಕ್ಕೆ ತಂದು ಅತ್ಯುತ್ತಮವಾಗಿ ನಿಲ್ಲಿಸುವಂಥದ್ದು ಪ್ರತಿ ಹೆಜ್ಜೆಯಲ್ಲೂ ಸವಾಲೇ ಅಂತ ನನ್ನ ಅಭಿಪ್ರಾಯ. ನಿಜ ನಿಜ, ಆ ಎಲ್ಲ ಸವಾಲನ್ನ ಮೆಟ್ಟಿ ನಿಂತಿದ್ದಾರೆ. ಆದ್ರೆ ಇನ್ನೂ ಕೂಡ ಬಹಳಷ್ಟು ಜನರ ಅಲ್ಲಿ ಪರಾಮರ್ಶೆಗೊಳಪಡುತ್ತೆ, ಇದರಲ್ಲಿ ಏನಿದೆ, ಇದು ಯಾವುದಕ್ಕೆ ಅನ್ನುವಂಥ ಚರ್ಚೆಗಂತೂ ಖಂಡಿತ ಒಳಪಡುತ್ತೆ. ಯಾಕಂದ್ರೆ
ಪ್ರಜಾಪ್ರಭುತ್ವ ರಾಷ್ಟ್ರ, ಅದರಲ್ಲೂ ನಮ್ಮ ದೇಶದಲ್ಲಂತೂ ಕೂಡ ಸವಾಲುಗಳನ್ನ ಎಸೆಯುವಂಥವರ ಸಂಖ್ಯೆಗಳು ಬಹಳ ದೊಡ್ಡದಿರುವಂಥದ್ದು. ಒಂದು ಪುಟ್ಟ ಬ್ರೇಕ್ನ ಸಮಯ ಆಗ್ತದೆ. ಬ್ರೇಕ್ ಆದಮೇಲೆ ಕೊನೆಯದಾಗಿ ಈ ನಿಜಕ್ಕೂ ಈ ವಿಗ್ರಹ ಈಗ ಮೂಡಿ ಬಂದಂತಹ ರೀತಿನ ಗಮನಿಸ್ತಾ ಹೋದಾಗ ಒಂದು ಶೈಲಿ ಜೊತೆಗೆ ಭಾವ ಇದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರಮುಖವಾಗಿ ಭಕ್ತರೊಂದಿಗೆ ಕನೆಕ್ಟ್ ಆಗುವಂಥದ್ದು ಅದು ಬಹಳ ಪ್ರಮುಖವಾದಂತಹ ಅಂಶ ಆಗುತ್ತೆ. ಹಾಗಾಗಿ ಮುಂದೆ ಆರಾಧನೆಗೆ ಒಳಪಡ್ತಾ ಹೋದಂತೆ ಇತಿಹಾಸದ ಪುಟಗಳಲ್ಲಿ ಬಹಳ ದೊಡ್ಡ ಅಕ್ಷರಗಳಲ್ಲಿ ಬರೆದಿಡಲ್ಪಡೋದು ಏನಂತಂದ್ರೆ ಕರ್ನಾಟಕದ ಒಂದು ಶಿಲೆ, ಕರ್ನಾಟಕದ ಶಿಲ್ಪಿಯಿಂದ ಕೆತ್ತಿದಂತಹ ಒಂದು ಶಿಲೆ ಈಗ ಅಲ್ಲಿ ರಾಮಲಲ್ಲ ಆಗಿದ್ದಾನೆ ಎನ್ನುವಂಥದ್ದು. ಬಗ್ಗೆ ಮತ್ತಷ್ಟು ಮಾತು ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ. ಮಂದಸ್ಮಿತ ರಾಮಲಲ್ಲ, ಮಹಾ ತೇಜಸ್ಸಿನ ಮಂದಸ್ಮಿತ ರಾಮಲಲ್ಲ ಮೂರ್ತಿಯನ್ನು ನೋಡಿ ಎಲ್ಲರೂ ಕೂಡ ಪ್ರಸನ್ನರಾಗಿದ್ದಾರೆ. ಇನ್ನೇನಿದ್ರು ಆ ದಿನಕ್ಕಾಗಿ ಕಾಯ್ತಾ ಇರುವಂಥದ್ದು ಎಲ್ಲರೂ ಕೂಡ. ಹೆಗ್ಡೆಯವರೇ, ಈಗ ಪ್ರಮುಖವಾಗಿ ನಾವು ಈ ಮೂರ್ತಿಯನ್ನು ಗಮನಿಸ್ತಾ ಹೋದಾಗ ಇದು ಇನ್ನೇನು 22ರಿಂದ ಪೂಜೆಗೆ ಆರಾಧನೆಗೆ ಒಳಪಡುತ್ತೆ. ಆದರೆ ಒಂದು ಶಿಲ್ಪ, ಒಂದು ವಿಗ್ರಹ, ಅದು ಒಂದು ದೇವರ ಸ್ವರೂಪವನ್ನು ಪಡೆದುಕೊಳ್ಳುವಂಥ ಆ ಒಂದು ಪ್ರಾಸೆಸ್ ಇದೆಯಲ್ಲ, ಅದು ಬಹಳ ವಿಭಿನ್ನ ಅಂತ ಅನ್ಕೊಳ್ತೀನಿ. ಯಾಕಂದರೆ ಯಾವುದೇ ಒಂದು ದೇವಾಲಯದಲ್ಲಿ ದೇವರದ ಆವರಣದಲ್ಲಿ ಇರುವಂತಹ ಶಿಲ್ಪಗಳಿಗೂ ಗರ್ಭಗುಡಿಯಲ್ಲಿರುವಂತಹ ಶಿಲ್ಪಕ್ಕೂ ಬಹಳ ವ್ಯತ್ಯಾಸ ಅಂತ. ಏನು ವ್ಯತ್ಯಾಸ ತಾವು ನೋಡ್ತೀರಿ ಇತಿಹಾಸದಲ್ಲಿ? ನಾನು ಆಗಲೇ ಹೇಳಿದ ಹಾಗೆ ನಮಗೆ ಶಾಸ್ತ್ರ ಗ್ರಂಥಗಳಲ್ಲಿ ದೊರಕುವುದು, ಐತಿಹಾಸಿಕ ಶಾಸ್ತ್ರ ಗ್ರಂಥಗಳಲ್ಲಿ ದೊರಕುವುದು ಒಂದು ಪ್ರತಿಭಾ ಸಾಮರ್ಥ್ಯ ಒಂದಾದರೆ, ಇನ್ನೊಂದು ಆ ಶಿಲ್ಪಿಯೋರ್ವನ ಆಧ್ಯಾತ್ಮಿಕ ತಪಸ್ಸು. ಅದು ಎರಡೂ ಸಮನಾಗಿ ಮೇಳೈಸಿದ್ದಾಗ ಮಾತ್ರ ಅಂಥದ್ದೊಂದು ಭಾವೋಜ್ವಲನ ಶಿಲ್ಪದಲ್ಲಿ ಉದ್ದೀಪನ ಆಗಲಿಕ್ಕೆ ಸಾಧ್ಯ ಇದೆ. ಇದು ಶಾಸ್ತ್ರಗ್ರಂಥಗಳ ನೇರವಾದ ನುಡಿ ಇದು. ಒಂದು ಎರಡು ಪ್ರತಿಭಾ ಸಾಮರ್ಥ್ಯ ಮತ್ತು ಆತನ ಈ ತಪಶಕ್ತಿ, ಆತನ ಈಗ ಧ್ಯಾನ ಶ್ಲೋಕ ಅಂತಲೇ ಬರುತ್ತೆ. ಇವರು ಶಿಲ್ಪಿ ಆದವನು, ಆಚಾರ್ಯ ಆದವನು ಪ್ರಾರಂಭ ಮಾಡುವ ಪೂರ್ವದಲ್ಲಿ, ತನ್ನ ಕೃತಿ ಕಾರ್ಯವನ್ನು ಪ್ರಾರಂಭ ಮಾಡುವ ಪೂರ್ವದಲ್ಲಿ ಯಾವ ರೀತಿಯ ಆಧ್ಯಾತ್ಮಿಕತೆಗೆ ಒಳಪಡಬೇಕು, ಯಾವ ರೀತಿಯ ಧ್ಯಾನವನ್ನು ಮಾಡಬೇಕು. ಇವರು ನಮ್ಮ ಅರುಣ್ ಅವರು ಕೂಡ 3 ತಿಂಗಳ ಧ್ಯಾನವನ್ನು ಮಾಡಿದರು, ಮೌನ ವ್ರತವನ್ನು ಮಾಡಿಕೊಂಡ್ರು. ಇದೆಲ್ಲ ಸಹಜವಾಗಿ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಂಥ ಒಂದು ಪದ್ಧತಿ ನೋಡಿ. ಇದು ಪ್ರಾಚೀನತೆಯ ಪ್ರಾಮುಖ್ಯತೆ ಅಡಗಿರುವುದೇ ಇಲ್ಲಿ. ನಾವು ಎಷ್ಟೇ ಅಪ್ಡೇಟ್ ಆದರೂ ಕೂಡ ಪ್ರಾಚೀನತೆಯನ್ನು ಬಿಟ್ಟು ಹೋಗಿದ್ರೆ ಕೆಲಸ ಆಗಲ್ಲ. ಇಲ್ಲೂ ಕೂಡ ಹಾಗೆ. ಈಗ ಉದಾಹರಣೆಗೆ ನೋಡಿ, ಒಂದಲ್ಲಿ ಸೂರ್ಯನ ಮೂರ್ತಿ ಇದೆ. ಅಲ್ಲಿ ಆ ರಾಮನ ವಿಗ್ರಹದ ಶಿರಭಾಗದ ಮೇಲೆ ಸೂರ್ಯನ ಮೂರ್ತಿ ಇದೆ. ಈ ಸೂರ್ಯನ ಮೂರ್ತಿಯ ಸಂಕೇತವನ್ನು ನಾವು ಐತಿಹಾಸಿಕ ಪರಿಭಾಷೆಯಲ್ಲಿ ಬೇರೆ ರೀತಿಯಲ್ಲೂ ವಿವರಿಸಬಹುದು. ಸಾಮಾನ್ಯವಾಗಿ ಯಾವುದೇ ಶಾಸನ ಇರಬಹುದು, ಯಾವುದೇ ಶಿಲ್ಪ ಇರಬಹುದು, ವೀರಗಲ್ಲಿನವರೆಗೆ ಸೂರ್ಯಚಂದ್ರರ ವಿಗ್ರಹವನ್ನು ಕೆತ್ತುವಂತಹ ಪದ್ಧತಿ ಅನೂಚಾನವಾಗಿ ನಡೆದುಕೊಂಡು ಬಂದಿದೆ. ಸೂರ್ಯವಂಶೀಯ ಹೇಳುವುದು ಒಂದು ಮುಖ ಆದ್ರೆ, ಸೂರ್ಯ ಇರುವವರೆಗೂ ಶಾಶ್ವತ ಇದು ಇನ್ನೊಂದು ಭಾವ. ಇದು ಒಂದು ಆ ಪ್ರತಿಮಾ ಒಂದು ಸಾಮರ್ಥ್ಯದ ಒಂದು ಕೈಗನ್ನಡಿ, ಅದನ್ನು ತೋರ್ಪಡಿಸಲಿಕ್ಕೆ ಆತ ಮಾಡಿಕೊಂಡಂಥ ಒಂದು ಅದ್ಭುತವಾದಂತಹ ಪ್ರಕಾರ. ಹೀಗಾಗಿ ಈಗ ಉದಾಹರಣೆಗೆ ನೀವು ಕಲ್ಲಿನ ಬಗ್ಗೆ ಹೇಳಿದ್ರಿ, ಕಲ್ಲನ್ನು ಕೂಡ ಇಂಥದ್ದೇ ಕಲ್ಲನ್ನು ಆಯ್ಕೆ ಮಾಡ್ಕೋಬೇಕು. ಈಗ ಚರ್ಟು, ಚಾಲ್ಸಿಡಾನಿ, ಡಾಲ್ರೈಟ್ ಅನೇಕ ರೀತಿಯ ಕಲ್ಲುಗಳು ಸಿಕ್ಕರೂ ಕೂಡ ಶಿಷ್ಟನ್ನೇ ಬಳಸಲಿಕ್ಕೆ ಕಾರಣ ಏನು? ಆ ಸ್ಟೋನನ್ನೇ ಬಳಸಲಿಕ್ಕೆ ಕಾರಣ ಏನು? ಈಗ ಬೇಲೂರು ಹಳೆಬೀಡುಗಳ ಅದು ಒಂದು ಸೂಕ್ಷ್ಮ ಶಿಲೆ ಆಗಿರ್ತದೆ, ಭಾವ ಪ್ರಕಟತೆಗೆ ಹೆಚ್ಚು ಅನುಕೂಲ ಆಗಿರ್ತದೆ. ಇದು ಕೂಡ ಆ ಭಾವದಲ್ಲೇ ಬಂದಂತಹ ವಿಗ್ರಹ, ಹೀಗಾಗಿ ಅದ್ಭುತವಾಗಿ ಮೂಡಿಬಂದಿದೆ. ಬಹುಶಃ ಎಲ್ಲವೂ ವರ್ಕೌಟ್ ಆದಾಗ, ಎಲ್ಲವೂ ಕೂಡ ಪಾಸಿಟಿವ್ ಆದಾಗ ಅರ್ಥ ಮಾಡ್ಕೊಳ್ಬೇಕು. ಒಂದು ವಂಡರ್ ಗಿನ್ನಿಸ್ ದಾಖಲೆ ಅಂತಾನೆ ಹೇಳ್ಬೋದು. ಇದು ಎಷ್ಟು ಮುಖ್ಯವೋ ಇಷ್ಟೇ ಅಲ್ಲಿ ನಡೀತಕ್ಕಂತಹ ಪ್ರತಿಮೆಗೆ ನಡೆಯುವ ಸಂಸ್ಕಾರಗಳು, ಪೂಜಾ ವಿಧಿವಿಧಾನಗಳು, ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಂ, ಪ್ರಾಣ ಪ್ರತಿಷ್ಠಾಪನೆ ಆದ ಮೇಲೆ ಇದೇ ಮೂರ್ತಿ, ಇದೇ ಶಿಲ್ಪಶಾಸ್ತ್ರದ ಎಲ್ಲ ಕೆಲಸಗಳನ್ನ ಮುಗಿಸಿದ್ದಾರೆ. ಆದ್ರೆ ಇದು ಇನ್ನೂ ಸ್ಪಷ್ಟವಾಗಿ, ಇನ್ನೂ ಸುಂದರವಾಗಿ, ಇನ್ನೂ ಆಕರ್ಷಣೀಯವಾಗಿ ಕಾಣತಕ್ಕಂಥದ್ದು ಅದು ಮಂತ್ರಗಳ ಶಕ್ತಿಯಿಂದ ಆ ವಿಧಿವಿಧಾನಗಳು ನಡೀತಾ ಇದೆ. ಅದು ಇನ್ನೂ ಹೆಚ್ಚಿನ ಶಕ್ತಿಯನ್ನ, ಸೌಂದರ್ಯವನ್ನ, ಇನ್ನೂ ಇದರಲ್ಲಿ ಇರತಕ್ಕಂತಹ ಒಂದು ಆ ದಿನಕ್ಕಾಗಿ ರಾಮ ಭಕ್ತಗಣ ಕಾತರದಿಂದ ಕಾಯ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ತಮ್ಮೂರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಆ ಶಿಲ್ಪದಲ್ಲಿ, ಆ ಒಂದು ಕಲ್ಲಿನಲ್ಲಿ ರಾಮನನ್ನ ಹುಡುಕ್ತಾ ಇದೆ, ರಾಮ ದರ್ಶನ ಕೊಟ್ಟ ಅಂತ ಆ ಶಿಲ್ಪಿ ಅರುಣ್ ಯೋಗಿರಾಜ್ ನುಡಿದಿದ್ದಾರೆ. ಅದೇ ರೀತಿಯಲ್ಲಿ ಆ ರಾಮಲಲ್ಲಾನ ದರ್ಶನ ಭಾಗ್ಯ ಯಾವಾಗ ಲಭ್ಯ ಆಗುತ್ತಪ್ಪ ಅಂತ ಕೋಟಿ ಕೋಟಿ ಭಕ್ತಗಣ ಕಾತರದಿಂದ ಕಾಯ್ತಾ ಇದೆ. 2 ದಿನ ಬಾಕಿ, ನಂತರ ಲೋಕಾರ್ಪಣೆ. ಆ ಬಳಿಕ ಪ್ರತಿಯೊಬ್ಬರೂ ಕೂಡ ಅಯೋಧ್ಯೆಗೆ ಧಾವಿಸೋದಕ್ಕೆ ಅವಕಾಶ ಕೂಡ ಇರುವಂಥದ್ದು. ಹಾಗಾಗಿಯೇ ಹೇಳೋದು, ಅಂದರೆ ಭಕ್ತಿಯಲ್ಲಿರುವಂತಹ ಶಕ್ತಿ ಏನು ಅನ್ನೋದಕ್ಕೆ ಸಾಕ್ಷಿ ಈ ಒಂದು ಪ್ರಕರಣ ಅಂತ ಅನಿಸುತ್ತೆ. ಹಾಗಾಗಿ ಅಯೋಧ್ಯೆ ರಾಮ ಮಂದಿರ ಎಲ್ಲರನ್ನೂ ಕೂಡ ಸೂಜಿಗಲ್ನಂತೆ ತನ್ನತ್ತ ಸೆಳಿತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.